ದಯಮಂತದ ಅಲ್ಪ ಒಂಚಿನಕಲು ದಯಮಂತದ ಮುಲ್ಪ ವೇದಿಕೆದ ಬಲಭಾಗಡೆ ಚೇರ್ಪುರ ಕಾಲಿಂಡು ನಿಖಲ್ ಮಲ್ಲ ಸಂಖ್ಯೆ ಅಲ್ಪ ಒಂದುದಾರ ದಯಮಂತದ ಬರೋಡು ಇಂಚಿಗೆ ದಯಮಂತದ ಅಲ್ಪ ನಿಖಲ ವಿನಂತಿ ಮಂತದಲ್ಲ ಕಾರ್ಯಕ್ರಮ ನಮ್ಮ ಶುರುಮಂತದಲ್ಲ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದರ ನೂತನ ಮಂಡಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಈ ಒಂದು ಕಾರ್ಯಕ್ರಮ ಈ ಒಂದು ಸಭಾ ವೇದಿಕೆಯಲ್ಲಿ ನಡೆಯಲಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಹಾಗೆ ಭಾರತೀಯ ಜನತಾ ಪಾರ್ಟಿಯ ನಿಕಟ ಬರುವ ಅಧ್ಯಕ್ಷರು ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಮಾಡಲಿಕ್ಕಿದ್ದಾರೆ. ಹಾಗೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಹಾಸ್ ಪಂಡಿತ್ ಅವರು ವಹಿಸಲಿಕ್ಕಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ನಡೆಸಿಕೊಳ್ತಿದ್ದಾರೆ. ಹಾಗೆ ಸಭಾ ವೇದಿಕೆಯಲ್ಲಿ ಮಂಗಳೂರು ಮಂಡಲದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕುವೆತಬೇಲು, ಹಾಗೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ್ ಶೆಟ್ಟಿ, ಹಾಗೆ ಕಿಶೋರ್ ಭಂಡಾರಿ, ಹಾಗೆ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪೂಜಾ ಪೈ, ಹಾಗೆ ಜಿಲ್ಲೆಯ ವಕ್ತಾರರಾಗಿರ್ತಕ್ಕಂಥ ಮೋಹನ್ ರಾಜ್ ಕೆಆರ್, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೆ ಕ್ಷೇತ್ರದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಅಮ್ಟೂರು, ಹಾಗೆ ಹಿರಿಯರಾಗಿರ್ತಕ್ಕಂಥ ಸೀತಾರಾಮ್ ಬಂಗೇರ, ಸೇಸಪ್ಪ ಟೇಲರ್, ಹಾಗೆ ನಮ್ಮ ಮಂಡಲದ ಹಾಗೆ ರಾಜಾರಾಮ್ ಭಟ್, ಹಾಗೆ ಮಂಡಲದ ನಿಕಟ ಬರುವ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಚಂದ್ರಹಾಸ್ ಉಳ್ಳಾಲ್, ಹಾಗೆ ಚಂದ್ರಶೇಖರ್ ಉಚ್ಚಿಲ್, ಅದೇ ರೀತಿ ವಿದ್ಯಾಗಿರ್ ಪುತ್ತೂರು, ಹಾಗೆ ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ವಸಂತ್ ಜೆ ಪೂಜಾರಿ, ಹಾಗೆ ನಮ್ಮ ಲೋಕಸಭಾ ಉಸ್ತುವಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ರವರು ದಯಮಲ್ತದೆ ಅಲ್ಪ ಚಾಪರ್ರೆ ಉಂಟು ಇತ್ತನಾಗ್ಲು ಪೂರ ದಯಮಲ್ತದೆ ಎದುರು ಬತ್ತು ಕುಲ್ಲೋಡು ದಯಮಲ್ತದೆ ನಿಕ್ಲಿಡ ಯಾನ ಕಳಗಳಿದ ವಿನಂತಿ ಮಲ್ತೊಂದಿಲ್ಲ ಮಾತಾರಲ್ಲ ಪ್ಲೀಸ್ ಬಕ್ಕ ಚಾಪರ್ಲಿ ಬಲೆ ದಯಮಲ್ತ ಬಲೆ 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 ಚಾರುಂಡು ನಡುಟು ಚಾರುಂಡು ಬಲೆ ಎಲ್ಲರೂ ಕೂಡ ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಭಾರತ ಮಾತೆಗೆ ಸ್ತುತಿಯನ್ನು ಮಾಡುವುದರ ಮೂಲಕವಾಗಿ ಒಂದೇ ಮಾತರಂ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಳ್ಳುತ್ತಿದ್ದೇವೆ. ಒಂದೇ ಮಾತರಂ ಹಾಡಲಿಕ್ಕಿದ್ದಾರೆ ಸದಾಶಿವಾಚಾರ್ಯ, ಕೋಣಾಜೆ ಮಹಾಶಕ್ತಿ ಕೇಂದ್ರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಗೌರವ. ಹರಿ ಓಂ. ಸಾವಧಾನ್. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಳನಿನಾದ ಕರಾಲೆ
ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾಂ ಕೆನೋ ಮಾಯೆ ತೋ ಭಲೆ ಬಹುಬಲಧಾರಿಣೀ ನಮಾಮಿ ತಾರಿಣೀ ರಿಪುದಲವಾರಿಣೀ ಮಾತರಂ ವಂದೇ ಮಾತರಂ. ತುಮಿ ಧರ್ಮ ತುಮಿ ವಿದ್ಯಾ ತುಮಿ ಹೃದಿ ತುಮಿ ಮರ್ಮ ತುಮ್ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತುಮ್ ಹಿ ದುರ್ಗಾ ದಶ ಪ್ರಹರಣ ಧಾರಿಣೀ ಕಮಲ ಕಮಲದಳ ವಿಹಾರಿಣೀ ವಾಣೀ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಂ ಭೂಷಿತಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ವಂದನೆಗಳು ಸದಾಶಿವಾಚಾರ್ಯ ಇವರಿಗೆ. ಕಾರ್ಯಕ್ರಮದ ಮುಂದೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತ ಭಾಷಣದ ಮೂಲಕವಾಗಿ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ. बोलो भारत माता की, बोलो भारत माता की, ಒಂದೇ ಒಂದೇ. ನಮ್ಮ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದಿಸ್ತಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ನೂತನ ಮಂಡಲ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾಗಿರುವಂಥ ಚಂದ್ರಾಸ್ ಪಂಡಿತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಮುಖಂಡರು ಹಾಗೂ ನನ್ನ ಹಿತೈಷಿ ಆಗಿರುವಂಥ ನಮ್ಮ ಆತ್ಮೀಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತ ಸತೀಶ್ ಕುಂಪಲ ಇವರಿಗೆ ನಮ್ಮ ನೂತನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತ್ ದೇರಾಜೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಯಾನಂದ್ ತೊಕ್ಕೊಟ್ಟು ಶಾಲು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಕ್ಷೇತ್ರದ ಸಾರಥ್ಯವನ್ನು ವಹಿಸಿರುವಂತ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಕೋನಾಜೆ ಇವರು ದಯವಿಟ್ಟು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಬ್ರಿಜೇಶ್ ಚೌಟ ಇವರಿಗೆ ಮನೋಜ್ ಆಚಾರ್ಯ ನಮ್ಮೆಲ್ಲರ ಮುಖಂಡರಾಗಿರುವಂತಹ ನಿತಿನ್ ಕುಮಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಚಂದ್ರ ಸುಚಿಲ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ.
ನಮ್ಮ ಹಿರಿಯ ಮುಖಂಡರಾಗಿರುವಂತಹ ರಾಜಾರಾಮ್ ಭಟ್ರ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೆ. ಇವರಿಗೆ ಸಿರಾಜ್ ದಯವಿಟ್ಟು ವೇದಿಕೆ ಒಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಹಾಗೂ ಈ ಭಾಗದ ಹಿರಿಯ ಮುಖಂಡರು, ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಹಾಗೂ ಓಂ असतो मा सद्गमय तमस्तो मा ज्योतिर्गमय मृत्योर्मामृतङ्गमय ओम शांति शांति शांति. बोलो भारत माता की वंदे वंदे. भारतीय जनता पार्टी की, भारतीय जनता पार्टी की. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಈ ಒಂದು ನೂತನ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ಜಗದೀಶ್ ಆಳ್ವ ಕೂವತ್ತೆಬೈಲು ಇವರಿಗೆ ಅಧಿಕಾರ ಹಸ್ತಾಂತರವನ್ನ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಹಾಸ್ ಪಂಡಿತ್ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂತ ಒಂದು ಕಾರ್ಯಕ್ರಮ. ನಮ್ಮ ಪಕ್ಷದ ಧ್ವಜವನ್ನ ನೂತನ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುವುದರ ಮೂಲಕವಾಗಿ ಮುಂದಿನ 3 ವರ್ಷಗಳ ಅವಧಿಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ನೂತನ ಅಧ್ಯಕ್ಷರಾಗಿ ಜಗದೀಶ್ ಆಳ್ವ ಕೂವತ್ತೆಬೈಲರವರು ವಿದ್ಯುಕ್ತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಅವರಿಗೆ ಅಭಿನಂದನಿಸೋಣ. बोलो भारत माता के, बोलो भारत माता के, बोलो भारत माता के, भारतीय जनता पार्टी के, भारतीय जनता पार्टी के, भारतीय जनता पार्टी के. ಇವತ್ತಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮ, ಅದರ ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 10 ವರ್ಷಗಳ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಯಾಗಿ ನಡೀತಾ ಉಂಟು. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಹಾಗೆ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. भारत माता की, भारत माता की, भारतीय जनता पार्टी की, भारतीय जनता पार्टी की, भारतीय जनता पार्टी की. वंदे वंदे वंदे. श्री रामचंद्र महाराज की, श्री रामचंद्र महाराज की, श्री रामचंद्र महाराज की. नरेंद्र मोदी जी की, नरेंद्र मोदी जी की, नरेंद्र मोदी जी की. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮತಕ್ಷೇತ್ರದ ನೂತನ ಕ್ಷೇತ್ರದ ಅಧ್ಯಕ್ಷರ ಪದಗ್ರಹಣ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ
ಗ್ರಾಮ ಪಂಚಾಯತ್ನ ಸದಸ್ಯನ ಸ್ಥಾನದಿಂದ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರ ಸ್ಥಾನದವರೆಗೆ, ಸಾಮಾನ್ಯ ಕಾರ್ಯಕರ್ತನ ಸ್ಥಾನದಿಂದ ಇವತ್ತು ಜಿಲ್ಲಾಧ್ಯಕ್ಷನ ಸ್ಥಾನದವರೆಗೆ ಅಲಂಕಾರವನ್ನು ಮಾಡಿರ್ತಕ್ಕಂತಹ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಯುವ ನಾಯಕರು ಆಗಿರುವ ಮಿತ್ರ ಸತೀಶ್ ಕುಂಪಲ್ ಅವರೇ, ನೂತನವಾಗಿ ಇವತ್ತು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಈ ಮಂಡಳದ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ಜಗದೀಶ್ ಆಳು ಅವರೇ, ನಿಕಟಪೂರ್ವ ಮಂಡಳದ ಅಧ್ಯಕ್ಷ ಆಗಿರ್ತಕ್ಕಂತಹ ಚಂದ್ರಹಾಸ್ ಪಂಡಿತ್ ಹೌಸ್ ಅವರೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು ಯುವ ನಾಯಕರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರೇ, ಹಿರಿಯರು ಆದರಣೀಯರಾಗಿರ್ತಕ್ಕಂಥ ನಿತಿನ್ ಕುಮಾರ್ ಅವರೇ, ವಿಭಾಗದ ಪ್ರಮುಖರಾಗಿರ್ತಕ್ಕಂಥ ಸಂತೋಷ್ ರೈ ಅವರೇ, ಜಿಲ್ಲೆಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರೇ, ಪೂಜಾ ಪೈಗಳೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ನಮ್ಮಂತಹ ಹತ್ತಾರು ಯುವಕರಿಗೆ ಪ್ರೇರಣೆಗಳನ್ನು ಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸೀತಾರಾಮಣ್ಣ ಅವರೇ, ಶೇಷಪ್ಪ ಟೈಲರ್ ಅವರೇ, ಚಂದ್ರಾಸ್ ಉಚ್ಚಿಲ್ ಅವರೇ, ಚಂದ್ರಾಸ್ ಉಳ್ಳಾಲ್ ಅವರೇ, ಹಿರಿಯರಾಗಿರ್ತಕ್ಕಂಥ ರಾಜಾರಾಮ್ ಭಟ್ ಅವರೇ, ವಿದ್ಯಾಗೌರಿ ಅವರೇ, ಮೋಹನ್ ರಾಜ್ ಅವರೇ, ವಸಂತ್ ಅವರೇ, ದಿನೇಶ್ ಹಮ್ಟೂರ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವುದಕ್ಕೋಸ್ಕರ, ವಿಚಾರ ಸಿದ್ಧಾಂತದ ಕಾರ್ಯಕ್ಕೋಸ್ಕರ ಪರವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸ್ತೇವೆ ಅನ್ನುವ ಸಂಕಲ್ಪದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನೂತನವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಜಗದೀಶ್ ಆಳ್ವ ಅವರು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ. ಮುಂದಿನ 3 ವರ್ಷಗಳ ಕಾಲ ಅವರ ಜವಾಬ್ದಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯಿ ಧ್ವಜವನ್ನು ಹಾರಿಸಲಿ. ಲೋಕಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಚುನಾವಣೆಗಳು, ಅದರ ಜೊತೆಗೆ ನನಗೆ ವಿಶ್ವಾಸ ಇದೆ ಮುಂದಿನ 1 ವರ್ಷದ ಒಳಗೆ ವಿಧಾನಸಭಾ ಚುನಾವಣೆಯು ಬರುತ್ತೆ. ಆ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಗದೀಶ್ ಆಳ್ವ ಅವರನ್ನ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನೋಡಿದ್ದೇನೆ. ಒಬ್ಬ ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದಿರ್ತಕ್ಕಂಥ ಜಗದೀಶ್ ಆಳ್ವ ಅವರ ಮನೆ ಸಂಘದ ಮನೆ, ರಾಷ್ಟ್ರ ಮಾತೆಯ ತಾಯಿ ಭಾರತೀಯ ಕಾರ್ಯಕ್ಕೋಸ್ಕರ ತನ್ನ ಯೌವನವನ್ನು, ತನ್ನ ಜೀವನದಲ್ಲಿ ವಿಚಾರಧಾರೆಯ ಸಿದ್ಧಾಂತದ ಆಧಾರದಲ್ಲಿ ಕಾರ್ಯವನ್ನು ಮಾಡಿದವರು. ಒಂದು ಬಾರಿ ಚುನಾವಣೆಯಲ್ಲೂ ಸ್ಪರ್ಧೆಯನ್ನು ಮಾಡಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯವನ್ನು ವಿಸ್ತಾರ ಮಾಡಿರ್ತಕ್ಕಂಥ 16 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ಕೋಸ್ಕರ ಕಾರ್ಯಕರ್ತನಾಗಿ ದುಡಿದವರು ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಮಂಗಳೂರು ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅವರ ಮುಖಾಂತರವಾಗಿ ಈ ಕ್ಷೇತ್ರ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯುತ್ತೆ ಅನ್ನೋ ವಿಶ್ವಾಸ ಇದೆ. ಕಳೆದ 4 ವರ್ಷಗಳ ಕಾಲ ಚಂದ್ರಹಾಸ್ ಪಂಡಿತ್ ಈ ಕ್ಷೇತ್ರದ ಕಾರ್ಯವನ್ನು, ಸಂಘಟನೆಯ ಕಾರ್ಯವನ್ನು ಮಾಡಿದ್ದಾರೆ. ಸಂಕಷ್ಟದ ಸಮಯಗಳಿದ್ದವು. ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಸೇವಾಹಿ ಸಂಘಟನೆಯ ಕಾರ್ಯವನ್ನು ಮಾಡ್ತಾ ಪಂಚಾಯತ್ ಚುನಾವಣೆ ಇರಬಹುದು, ವಿಧಾನಸಭೆಯ ಚುನಾವಣೆ ಇರಬಹುದು, ಈ ಕಾರ್ಯವನ್ನು ಹಳ್ಳಿಗೆ, ಗ್ರಾಮಗಳಿಗೆ, ಮತಗಟ್ಟೆಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಕ್ತಿ ಕೇಂದ್ರ, ಪೇಜ್ ಪ್ರಮುಖ್, ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ನಾಮಫಲಕದ ಜೋಡಣೆ, ಹೀಗೆ 10 ಕಾರ್ಯಕ್ರಮಗಳಲ್ಲಿ ಸಂಘಟನೆಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಅನ್ನತಕ್ಕಂಥದ್ದು, ಸ್ವೀಕಾರ ಅನ್ನತಕ್ಕಂಥದ್ದು ಜವಾಬ್ದಾರಿಯ ಪರಿವರ್ತನೆ ಅಷ್ಟೇ, ಜವಾಬ್ದಾರಿಯ ಪರಿವರ್ತನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಒಂದೇ ಲೆಕ್ಕ. ಹಾಗಾಗಿ ನಾವು ಯಾವತ್ತೂ ಅದು ಕಾರ್ಯಕರ್ತರ ಅಭ್ಯಾಸ ವರ್ಗ ಅಂತ ಕರಿತೀವಿ, ಕಾರ್ಯಕರ್ತರ ವಿಚಾರಗೋಷ್ಠಿ ಅಂತ ಕರಿತೀವಿ ಹೊರತು ನಾಯಕರ ವಿಚಾರಗೋಷ್ಠಿ, ನಾಯಕರ
ಅಭ್ಯಾಸ ವರ್ಗ ಅಂತ ಕರೆಯುವುದಿಲ್ಲ. ಅನಿವಾರ್ಯ ಕಾರಣಕ್ಕೋಸ್ಕರ, ಗುರುತಿಸುವುದಕ್ಕೋಸ್ಕರ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಜವಾಬ್ದಾರಿಯ ಹಂಚಿಕೆ ಆಗುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಇವತ್ತು ಹಸ್ತಾಂತರ ಮಾಡಿದ್ದೀರಿ ಚಂದ್ರಹಾಸ್ ಪಂಡಿತ್ ಹೌಸ್. ನಿಮ್ಮ ಟೀಮಿನ ಕೆಲಸ ಮುಗಿದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಟ್ಟು ಅವರ ಜೊತೆಗೆ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವ ಕಾರ್ಯ ಆಗಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರದ ಹಸ್ತಾಂತರ ಅದು. ನಾನು ಯಾವತ್ತು ಹೇಳಲಿಕ್ಕಿದೆ, ಅಧಿಕಾರ ಹೇಗಿರಬೇಕು ಅಂತ ಕೇಳಿದ್ರೆ, ಅಧಿಕಾರವನ್ನು ಕೊಡತಕ್ಕಂಥದ್ದು ಕೈಯಲ್ಲಿ, ಅದು ಹೆಗಲಲ್ಲಿ ಇರಬೇಕು, ಅದು ತಲೆಗೆ ಹೋಗಬಾರ್ದು. ಹಾಗಾಗಿ ಹೆಗಲಿಂದ ಹಿಂದೆ ನೀವು ಹೆಗಲಿಂದ ಇವತ್ತು ಹೆಗಲಿಗೆ ಹಸ್ತಾಂತರ ಮಾಡಿದ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದು ಅಧಿಕಾರ ಅಂತ ತಗೊಳ್ಳದೆ ಇದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರನ್ನ ಪ್ರೀತಿಯಿಂದ ಈ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ತಾರೆ, ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸಗಳು. ಇವತ್ತು ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2014 ನಂತರ ಈ ಪರಿವರ್ತನೆಗಳು ಪ್ರಾರಂಭ ಆಗಿದ್ದಾವೆ. ನರೇಂದ್ರ ಮೋದಿಯವರ ಅಧಿಕಾರ ಇವತ್ತು ಇಡೀ ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲಸ್ಥಿತಿಯಲ್ಲಿದ್ದೇವೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ಜಗತ್ತಿನಲ್ಲಿ ಅಶಾಂತಿಗಳು ಪ್ರಾರಂಭ ಆಗಿದ್ದಾವೆ. ದೇಶಗಳು ಯುದ್ಧಕ್ಕೆ ಸನ್ನದ್ಧ ಆಗಿದೆ. ಮತಗಳ ಮೇಲೆ ಯುದ್ಧಗಳು ಪ್ರಾರಂಭ ಆಗಿದ್ದಾವೆ. ಜಗತ್ತಿನಲ್ಲಿ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಮಾಡತಕ್ಕಂಥ ಶಕ್ತಿ ಇದ್ರೆ ಅದು ಭಾರತಕ್ಕೆ, ಏಕೈಕ ನಾಯಕ ನರೇಂದ್ರ ಮೋದಿಗೆ ಅಂತ ಹೇಳುವಂಥದ್ದನ್ನು ಅಮೆರಿಕದ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಭಾರತದ ಶಕ್ತಿ ಇವತ್ತು ಜಗತ್ತಿನಲ್ಲಿ ಹೆಚ್ಚಳ ಆಗ್ತಾ ಇದೆ. G20ಯ ಮುಖಾಂತರ ಇವತ್ತು ಜಗತ್ತು ಭಾರತವನ್ನು ಕೊಂಡಾಡಿದೆ. ಭಾರತದ ಶಕ್ತಿ ಇವತ್ತು ಜಗತ್ತಿಗೆ ಪರಿಚಯ ಆಗಿದೆ. ಇವತ್ತು ಆರ್ಥಿಕತೆಯಲ್ಲಿ ಭಾರತ 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಹೋಗಿದೆ. ಇವತ್ತು 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಅಮೃತ ಕಾಲಕ್ಕಾದಾಗ ಭಾರತ 1ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ನರೇಂದ್ರ ಮೋದಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಹೇಳಿದ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತ ಪರಿವರ್ತನೆಯ ಕಾಲಘಟ್ಟದಲ್ಲಿದೆ. ಯಾವ ವಿವೇಕಾನಂದರು ಕಂಡಿಡ್ತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಯೋಚನೆ ಮಾಡಿ, ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಆ ಉಕ್ರೇನ್ನಲ್ಲಿ ಭಾರತದ ತಿರಂಗಾ ಧ್ವಜವನ್ನು ಎತ್ತಿ ಹಿಡಿದಾಗ ಅಲ್ಲಿ ಇರ್ತಕ್ಕಂಥ ಜನ ಸೆಲ್ಯೂಟ್ ಹೊಡೆದಿರ್ತಕ್ಕಂಥ ಕಾಲಘಟ್ಟಕ್ಕೆ ಇವತ್ತು ಭಾರತ ಎದ್ದು ನಿಲ್ತಾ ಇದೆ. ಜಗತ್ತು ಇವತ್ತು ಭಾರತವನ್ನು ಕೊಂಡಾಡ್ತಕ್ಕಂಥ ಕಾಲಘಟ್ಟಕ್ಕೆ ಹೋಗ್ತಾ ಇದೆ. ಇವತ್ತು ಕಾಶ್ಮೀರದಲ್ಲಿ ಪ್ರಧಾನಮಂತ್ರಿಗಳೊಂದು ಕಾರ್ಯಕ್ರಮದಲ್ಲಿ ಇಡೀ ದೇಶದ ಎಲ್ಲ ವಿದ್ಯಾಸಂಸ್ಥೆಗಳಿಗೆ 13,500 ಕೋಟಿ ರೂಪಾಯಿಗಳ ಬಜೆಟ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಯಾವ ಕಾಶ್ಮೀರದಲ್ಲಿ? ಆ ಕಾಶ್ಮೀರದಲ್ಲಿ ಭಾರತದ ಧ್ವಜವನ್ನು ಹಾರಿಸುವುದಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥ ಕಾಲಘಟ್ಟಗಳನ್ನು ನೆನಪು ಮಾಡಿ, ಭಾರತದ ನಾಯಿಗಳೇ ಶಕ್ತಿ ಇದ್ರೆ ಕಾಶ್ಮೀರಕ್ಕೆ ಬಂದು ತಿರಂಗಾ ಧ್ವಜವನ್ನು ಹಾರಿಸಿ ಅಂತ ಹೇಳಿರ್ತಕ್ಕಂಥ ಕಾಲಘಟ್ಟಕ್ಕೂ ಇವತ್ತು ಅದೇ ಜಾಗದ ನೆಲದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿ 1 ಲಕ್ಷ ಜನರ ಮಧ್ಯೆ ಭಾರತ್ ಮಾತಾ ಕಿ ಘೋಷಣೆಯನ್ನು ಹಾಕಿ ಇವತ್ತು 13,000 ಕೋಟಿ ರೂಪಾಯಿಗಳ ಅನುದಾನಗಳ ಬಿಡುಗಡೆ ಆಯಿತು. ಹೇಳಿದರೆ ಭಾರತ ಪರಿವರ್ತನೆ ಆಗ್ತದೆ. ಭಾರತ ಭಯೋತ್ಪಾದನಾ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ತದೆ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳು ಪ್ರಾರಂಭ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು 3 ಮಾತುಗಳನ್ನು ಹೇಳಿದ್ದೆವು. ಒಂದು, ಕಾಶ್ಮೀರಕ್ಕೆ ಮುಕ್ತತೆಯನ್ನು ತಂದುಕೊಡ್ತಕ್ಕಂಥದ್ದು, ಒಂದು ದೇಶದಲ್ಲಿ ಒಂದು ಧ್ವಜ, ಒಂದು ಪ್ರಧಾನಿ, ಒಂದು ಸಂವಿಧಾನ ಇರಬೇಕನ್ನತಕ್ಕಂಥ ಘೋಷಣೆ ಮುಖಾಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಾದಯಾತ್ರೆಯನ್ನು ಕೈಗೊಂಡರು ಆ ಕ್ಷೇತ್ರಕ್ಕೆ. ಬಂಧುಗಳು, ಇವತ್ತು ನಮಗೆ ಅಧಿಕಾರ ಬಂದ ಮೇಲೆ 370ನೇ ವಿಧಿ ರದ್ದತಿ ಮಾಡೋದ್ರ ಮುಖಾಂತರ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ 2ನೇ ಸ್ವಾತಂತ್ರ್ಯ ಆಂದೋಲನ ಪ್ರಾರಂಭ ಆಯಿತು. ಆ 2ನೇ ಸ್ವಾತಂತ್ರ್ಯ ಆಂದೋಲನ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಹೋರಾಟ. ಭಾರತೀಯ ಜನತಾ ಪಾರ್ಟಿ ಹಳ್ಳಿಗಳಿಗೆ ವಿಸ್ತಾರ ಆಗಿರ್ತಕ್ಕಂಥ ಹೋರಾಟ. ಆ ಕಾಲಘಟ್ಟದಲ್ಲಿ ಹೇಳ್ತಿದ್ದೆವು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು. ರಾಮನ ಪಾದದ ಮೇಲಾನೆ ಜನವರಿ 22ನೇ ತಾರೀಕಿನ ದಿವಸ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಬಾಲರಾಮನಾಗಿ ಮಂದಿರದ ಒಳಗೆ ಪ್ರವೇಶ ಮಾಡಿ ಪ್ರತಿಷ್ಠಾಪನೆಯನ್ನು ಕಂಡಿರತಕ್ಕಂಥ ಕಾಲಘಟ್ಟಕ್ಕೆ ನಾವು ಹೋಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಿದೆ. ದೇಶದ ಕೋಟಿ ಹಿಂದೂಗಳ ಸಂಕಲ್ಪಗಳು ಈಡೇರಿದಾವೆ.
ಕಾಶಿ ಕಾರಿಡಾರ್ ನಿರ್ಮಾಣ ಆಗಿದೆ, ಕಾಶಿ ಪರಿವರ್ತನೆ ಆಗಿದೆ, ಉಜ್ಜಯಿನಿಯಲ್ಲಿ ಮಹಾಕಾಳನ ಮಂದಿರ ಎದ್ದು ನಿಂತಿದೆ, ಕಾಶ್ಮೀರದಲ್ಲಿ ಶಾರದೆಯ ಪೀಠ ನಿರ್ಮಾಣ ಆಗಿದೆ, ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ, ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಲೋಕಸಭೆಯ ನಿರ್ಮಾಣ ಆಗಿದೆ. ಲೋಕಸಭೆಯ ಒಳಗಡೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಂಗೋಲ್ ನಿಂತಿದೆ. ಹೀಗಾಗಿ ಇವತ್ತು ಭಾರತೀಯ ಸಂಸ್ಕೃತಿಗೆ ಅತಿ ಹೆಚ್ಚು ಗೌರವ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಹೇಳಿದೆ, ಇಡೀ ದೇಶ ಪರಿವರ್ತನೆಯ ಕಾಲಘಟ್ಟಕ್ಕೆ ಹೋಗ್ತಾ ಇದೆ, ಪರಿವರ್ತನೆಯ ಕಾಲಘಟ್ಟದಲ್ಲಿದೆ. ಈ ದೇಶ ಕಳೆದ 10 ವರ್ಷಗಳಲ್ಲಿ ಆಡಳಿತವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಂಧುಗಳೇ, ಅದರ ಹಿಂದೆ ಮನಮೋಹನ್ ಸಿಂಗ್ರ ಸರ್ಕಾರ 10 ವರ್ಷಗಳನ್ನು ಮಾಡಿತ್ತು. ಆ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಆಗಿತ್ತು. ಯೋಚನೆ ಮಾಡಿ, ಲಕ್ಷ ಹಗರಣಗಳು, ಲಕ್ಷ ಕೋಟಿಗಳ ಹಗರಣ ಆಗಿತ್ತು. ನೀರಿನಲ್ಲಿ ಹಗರಣ, ಗಾಳಿಯಲ್ಲಿ ಹಗರಣ, ಭೂಮಿಯಲ್ಲಿ ಹಗರಣಯುಕ್ತವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿತ್ತು, ಭ್ರಷ್ಟಾಚಾರದ ಸರ್ಕಾರ. ಆಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಇಡೀ ದೇಶದಲ್ಲಿ ಪ್ರವಾಸವನ್ನು ಮಾಡ್ತಾ ಒಂದು ಘೋಷಣೆಯನ್ನು ಮಾಡಿದರು, ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ. ಪ್ರಶ್ನೆ ಮಾಡಿದರು, ಕಾಂಗ್ರೆಸ್ ಮುಕ್ತ ಭಾರತ ಹೇಳಿದ್ರೆ ಏನು? ನರೇಂದ್ರ ಮೋದಿ ಅದಕ್ಕೆ ಉಲ್ಲೇಖ ಮಾಡಿದರು, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಭಾರತ. ಇವತ್ತು 10 ವರ್ಷಗಳಲ್ಲಿ ಭ್ರಷ್ಟಾಚಾರ ಮುಕ್ತ ದೇಶ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿಯ 10 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರಗಳಾಗಿಲ್ಲ, ಒಂದೇ ಒಂದು ಭ್ರಷ್ಟಾಚಾರಗಳಿಲ್ಲದೆ ಇರತಕ್ಕಂಥ ಸರ್ಕಾರ ನರೇಂದ್ರ ಮೋದಿಯ ಸರ್ಕಾರ. 10 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ, ಕಾಂಗ್ರೆಸ್ ಮುಕ್ತ ಭಾರತ. ಹಾಗಾಗಿ ಹೇಳಿದೆ, ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ. ಇಡೀ ದೇಶ ಮತ್ತೆ ಕಾತರದಿಂದ ಕಾಯ್ತಾ ಇದೆ. ಜಗತ್ತು ಹೇಳ್ತಾ ಇದೆ, ಮುಂದಿನ ಪ್ರಧಾನಿ ಯಾರು? ಮತ್ತೆ ನರೇಂದ್ರ ಮೋದಿ ಆಗಬೇಕು, ಮತ್ತೆ ನರೇಂದ್ರ ಮೋದಿ ಆಗಬೇಕು. ಬಂಧುಗಳು, ಇವತ್ತೆಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ, ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ 400 ಲೋಕಸಭಾ ಸದಸ್ಯರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ಮತ್ತೆ ನರೇಂದ್ರ ಮೋದಿ INDA ಹೋಗಿದೆ, INDA ತುಂಡು ತುಂಡಾಗ್ತಾ ಇದೆ, NDA ಭದ್ರ ಆಗ್ತಾ ಇದೆ, NDA ಭದ್ರ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಡೀ ದೇಶದ ಜನ ಸಂಕಲ್ಪ ಮಾಡ್ತಾ ಇದ್ದಾರೆ, ಈ ದೇಶಕ್ಕೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಮತ್ತೆ ನರೇಂದ್ರ ಮೋದಿ ಪ್ರಧಾನಿ. ಹಾಗಾಗಿ ಮುಂದಿನ ಜವಾಬ್ದಾರಿ ಜಗದೀಶ್ ಆಳ್ವ ಅವರಿಗಿದೆ, ಸತೀಶ್ ಕುಂಪಲ್ ಅವರಿಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಲೋಕಸಭಾ ಸದಸ್ಯ ಚುನಾವಣೆಗಳು ನಡೀತದೆ. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಮತ್ತೆ ಅರಳಿಸಬೇಕು, ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಬೇಕು. ಹಾಗಾಗಿ ಉಳ್ಳಾಲದಲ್ಲಿ ನನಗೆ ವಿಶ್ವಾಸ ಇದೆ, ಮಂಗಳೂರು ಕ್ಷೇತ್ರದಲ್ಲಿ ಹಿಂದಿನ ಎಲ್ಲ ಅಂಕಿಅಂಶಗಳನ್ನು ಮೀರಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಬಹುಮತವನ್ನು ಪಡೆಯುತ್ತೆ, ಅತಿ ಹೆಚ್ಚು ಮತವನ್ನು ಪಡೆಯುತ್ತೆ, ವಿಶ್ವಾಸ ಇದೆ. ಹಾಗಾಗಿ ಮತ್ತೆ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಂಗಳೂರು ಕ್ಷೇತ್ರದಲ್ಲಿ ಆಗಬೇಕು. ಅದಕ್ಕೋಸ್ಕರ ಇಡೀ ಟೀಮ್ ರಾತ್ರಿ ಹಗಲು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ನಿಮಗೆ ಶಕ್ತಿ ಕೊಡಲಿ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಮುಂದಿನ ದಿನಗಳಲ್ಲಿ ಬರ್ತದೆ. ಅದರ ಜೊತೆಯಲ್ಲೇ ವಿಧಾನಸಭೆಯ ಚುನಾವಣೆಯು ಬರುತ್ತೆ. ಹಾಗಾಗಿ ಇವತ್ತಿಂದ ಅಹೋರಾತ್ರಿ ದುಡಿದು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅಳಿಸುವುದಕ್ಕೆ ನಿಮ್ಮ ಟೀಮ್ ಶತ ಪ್ರಯತ್ನವನ್ನು ಮಾಡಲಿ. ಅದಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ, ಭಗವಂತ ನಿಮಗೆಲ್ಲ ಶಕ್ತಿಯನ್ನು ಕೊಡಲಿ ಅಂತ ಶುಭವನ್ನು ಹಾರೈಸ್ತೇ, ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಕೇಂದ್ರ ಸರ್ಕಾರದ ಸಾಧನೆ ಜೊತೆಯಲ್ಲಿ ಪಕ್ಷದ ಸಂಘಟನಾ ಕಾರ್ಯಕ್ಕೂ ಕೂಡ ವೇಗವನ್ನು ನೀಡುವಂತ ಸಂದೇಶವನ್ನು ನೀಡಿದಂತ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೆ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ರವರಿಗೆ ವಂದನೆಗಳು. ಈಗ ನಮ್ಮ ಮಂಡಲದ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಜಗದೀಶ್ ಆಳ್ವ ಕುವೈತಬೆಲ್ ರವರು ಮಾತಾಡ್ತಾರೆ. ಅದರ ಜೊತೆಗೆ ಈ ಒಂದು ನೂತನ ಪದಾಧಿಕಾರಿಗಳ ಘೋಷಣೆಯನ್ನು ಕೂಡ ಮಾಡ್ತಾರೆ. ಮಂಡಲದ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲು, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತುಕ್ಕೊಟ್ಟು, ಇನ್ನೊಬ್ಬರು ಸುಜಿತ್ ಮಾಡೂರು, ಉಪಾಧ್ಯಕ್ಷರು ಪ್ರಕಾಶ್ ಸಿಂಪೋನಿ, ರವಿಶಂಕರ್ ಸೋಮೇಶ್ವರ, ರಾಜೀವಿ ಕೆಂಪುಮಣ್ಣು, ಹೇಮಂತ್ ಶೆಟ್ಟಿ, ಯಶವಂತ್ ದೇರಾಜೆ, ದಯಾನಂದ್ ತುಕ್ಕೊಟ್ಟು ಪ್ರಧಾನ ಕಾರ್ಯದರ್ಶಿ. ಎಲ್ಲರೂ ತಯಾರಾಗಿ ನಿಲ್ಲಬೇಕು. ಸುಜಿತ್ ಮಾಡೂರು ಪ್ರಧಾನ ಕಾರ್ಯದರ್ಶಿ. ಉಪಾಧ್ಯಕ್ಷರು ಪ್ರಕಾಶ್ ಸಿಂಪೋನಿ, ರವಿಶಂಕರ್ ಸೋಮೇಶ್ವರ, ರಾಜೀವಿ ಕೆಂಪುಮಣ್ಣು,
ಮನೋಜ್ ಆಚಾರ್ಯ, ಹೇಮಂತ್ ಶೆಟ್ಟಿ, ಯಶವಂತ್ ದೇರಾಜೆ. ಕೋಶಾಧಿಕಾರಿ ಅನಿಲ್ ದಾಸ್. ಕಾರ್ಯದರ್ಶಿಗಳು ಭರತ್ ಗಟ್ಟಿಕೋಣಾಜೆ, ರಮೇಶ್ ಬೆದ್ರಳಿಕೆ, ರಾಜೇಶ್ ಉಳ್ಳಾಲ್, ಮನೋಜ್ ಕಟ್ಟೆಮನೆ, ಜೀವನ್ ತೊಕ್ಕೊಟ್ಟು, ಸುಮನ ಹರೀಶ್ ಶೆಟ್ಟಿ. ಕಾರ್ಯಾಲಯ ಕಾರ್ಯದರ್ಶಿ ದಯಾನಂದ್ ಕೊಣಾಜೆ. ಯುವ ಮೋರ್ಚಾದ ಅಧ್ಯಕ್ಷರು ಮುರಳೀಧರ್ ಕೊಣಾಜೆ. ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ಉಳ್ಳಾಲಬೈಲು, ಲವೀಶ್ ಶೆಟ್ಟಿ. ಒಬಿಸಿ ಮೋರ್ಚಾದ ಅಧ್ಯಕ್ಷರು ಗಣೇಶ್ ಸುವರ್ಣ ತುಂಬೆ, ಪ್ರಧಾನ ಕಾರ್ಯದರ್ಶಿ ಶೇಖರ್ ಕನೀರ್ ತೋಟ ಮತ್ತು ಗಣೇಶ್ ಕಾಪಿಗಾಡ್. ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸಿರಾಜ್ ಕೂಡ ವೇದಿಕೆ ಬಂದು ಸಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಿರಾಜ್. ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಮಾನ್ಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ರವರು ಅನಿವಾರ್ಯ ಇತರ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಸಭಾ ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮ ಪೂರ್ತಿ ಇದ್ದು ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಈಗ ವೇದಿಕೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮುಂದಿನ 3 ವರ್ಷಗಳ ಅವಧಿಗೆ ನೂತನ ಅಧ್ಯಕ್ಷರಾಗಿ ಈಗ ತಾನೇ ಪದಗ್ರಹಣವನ್ನು ಮಾಡಿದಂಥ ಈ ಭಾಗದ ಜನಪ್ರಿಯ ನಾಯಕರಾಗಿರುವಂಥ ಜಗದೀಶ್ ಆಳ್ವ ಅವರೇ, ಈ ಕ್ಷೇತ್ರದಲ್ಲಿ ಕಳೆದ 4 ವರ್ಷದಿಂದ ಸಂಘಟನೆಯನ್ನು ಮಾಡಿಕೊಂಡು ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಗೊಳಿಸುವತ್ತ ಶ್ರಮ ವಹಿಸಿದಂಥ ಮಿತ್ರ ಚಂದ್ರಾಸ್ ಪಂಡಿತೌಜ್ ಅವರೇ, ನಮ್ಮ ಜಿಲ್ಲೆಯ ಸಾರಥ್ಯವನ್ನು ವಹಿಸಿಕೊಂಡಿರುವಂಥ ಈ ಭಾಗದ ನಾಯಕರೂ ಆಗಿರುವಂಥ ಶ್ರೀ ಸತೀಶ್ ಕುಂಪಲ್ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರೇಮಾನಂದ್ ಶೆಟ್ರೆ, ಈ ಭಾಗದ ನಾಯಕರಾಗಿರುವ ಚಂದ್ರಾಸ್ ಉಳ್ಳಾಲ್ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ, ಪೂಜಾ ಪೈ ಅವರೇ, ಲೋಕಸಭಾ ಚುನಾವಣೆಯ ಸಂಚಾಲಕರಾಗಿರುವ ನಿತಿನ್ ಕುಮಾರ್ ಅವರೇ, ಹಿರಿಯರಾದ ರಾಜಾರಾಮ್ ಭಟ್ರೆ, ಈ ಕ್ಷೇತ್ರದ ಪ್ರಭಾರಿಗಳು ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವ ಮಿತ್ರ ದಿನೇಶ್ ಅಮ್ಟೂರ್ ಅವರೇ, ಚಂದ್ರಶೇಖರ್ ಉಚ್ಚಿಲ್ ಅವರೇ, ಸೀತಾರಾಮ್ ಬಂಗೇರ್ ಅವರೇ, ಸೇಸಪ್ ಟೇಲರ್ ಅವರೇ, ಒಬಿಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿರುವ ಮಹೇಶ್ ಅವರೇ, ಜಿಲ್ಲಾ ಕಾರ್ಯದರ್ಶಿಯಾಗಿರುವ ವಿದ್ಯಾಗೌರಿ ಅವರೇ, ಜಿಲ್ಲೆಯ ಮಾಧ್ಯಮ ಪ್ರಮುಖ ಆಗಿರುವಂಥ
ವಸಂತ್ ಪೂಜಾರಿ ಅವರೇ ಮತ್ತು ಈಗ ತಾನೇ ಮಂಡಲದ ಅಧ್ಯಕ್ಷರಿಂದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಎಲ್ಲ ಮಂಗಳೂರು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ಈ ಸಭೆಯಲ್ಲಿ ಈ ನೂತನವಾದ ತಂಡಕ್ಕೆ ಶಕ್ತಿಯನ್ನು ತುಂಬಿಸಲಿಕ್ಕೆ, ನೂತನವಾದ ತಂಡಕ್ಕೆ ನಾವು ನಿಮ್ಮ ಜೊತೆಗೆ ಇದ್ದೇವೆ. ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟುವಂಥ ಅವಶ್ಯಕತೆ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೊಂದು ಕ್ಷೇತ್ರದಲ್ಲಿ ಇವತ್ತು ಸವಾಲಿದೆ, ಯಾವುದಾದ್ರೊಂದು ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿಯನ್ನು ಅತ್ಯಂತ ಬಲಯುತಗೊಳಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದು ಈ ಕ್ಷೇತ್ರ, ಮಂಗಳೂರು ಕ್ಷೇತ್ರ. ನಾನು ಯಾವತ್ತೂ ಹೇಳೋದಿತ್ತು, ಹಿಂದೆ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಸಂದರ್ಭದಲ್ಲೂ ಕೂಡ ಪ್ರಾಯಶಃ ಈ ಕ್ಷೇತ್ರದಲ್ಲಿ ಇರುವಂಥ ಬದ್ಧತೆಯುಳ್ಳ ಕಾರ್ಯಕರ್ತರು ಪ್ರಾಯಶಃ ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೆ. ಒಂದು ಸ್ಪಿರಿಟೆಡ್ ಕಾರ್ಯಕರ್ತರು ಇರುವಂಥ ಕ್ಷೇತ್ರ ಮಂಗಳೂರು ಕ್ಷೇತ್ರ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೂತನವಾದ ಅಧ್ಯಕ್ಷರು ಮಾತನಾಡಬೇಕು, ಜಿಲ್ಲೆಯ ಅಧ್ಯಕ್ಷರು ಮಾತನಾಡಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಕ್ಷೇತ್ರದ ಶಾಸಕರು ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಮ್ಮ ರಾಜ್ಯದ KPCC ಅಧ್ಯಕ್ಷರ ತಮ್ಮ ಒಂದು ಮಾತನ್ನು ಹೇಳಿದರು. ಈ ದೇಶವನ್ನ ಎರಡು ಮಾಡುವ ಅವಶ್ಯಕತೆ ಇದೆ, ದಕ್ಷಿಣ ಭಾರತವನ್ನ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಬಂಧುಗಳೇ, 1947ರಲ್ಲಿ ಪಾಕಿಸ್ತಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಅದೇ ರೀತಿಯ ಮಾನಸಿಕತೆಯನ್ನು ಇಟ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗೋದು ಅವ್ರು ಹೇಳಿದ ಮಾತಲ್ಲ, ಅವರ ಹೇಳಿದ ಮಾತನ್ನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಒಬ್ಬನೇ ಒಬ್ಬ ಶಾಸಕ ವಿರೋಧ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಮಾನಸಿಕತೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬಂಧುಗಳೇ, ಆ ಕಾರಣಕ್ಕೋಸ್ಕರ ಮುಂದಿನ 2 ತಿಂಗಳುಗಳು ಅತ್ಯಂತ ಗಂಭೀರವಾಗಿದೆ, ಅತ್ಯಂತ ಅನಿವಾರ್ಯತೆಯ ಕಾಲಘಟ್ಟದಲ್ಲಿ ನಾವಿದೆ. 2024ರ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವಂಥ ಚುನಾವಣೆ ಅತ್ಯಂತ ನಿರ್ಣಾಯಕವಾದಂತಹ ಚುನಾವಣೆ. ನಮ್ಮ ಪ್ರಧಾನಮಂತ್ರಿಗಳು 2014ರ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥದ್ದನ್ನು ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿದರೆ ಈ ರೀತಿಯ ಮಾನಸಿಕತೆಯ ವಿರುದ್ಧದ ಹೋರಾಟ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಬಂಧುಗಳು, ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯಾ ಆ ಚುನಾವಣೆ ದೇಶಭಕ್ತರ ಮತ್ತು ದೇಶ ವಿರೋಧಿಗಳ ಮಧ್ಯೆ ನಡೆಯುವಂಥ ಚುನಾವಣೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯಾ ಈ ದೇಶವನ್ನ ಪ್ರೀತಿಸುವವರ ಮಧ್ಯೆ ಮತ್ತು ಈ ದೇಶವನ್ನ ಒಡೆಯುವವರ ಮಧ್ಯೆ ನಡೆಯುವಂಥ ಚುನಾವಣೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯಾ ಈ ದೇಶವನ್ನ ಸಮಗ್ರವಾಗಿ, ಅಖಂಡವಾಗಿ ಈ ದೇಶವನ್ನ ವಿಕಸಿತ ಭಾರತ ಮಾಡುವಂಥವರ ಮಧ್ಯೆ ಮತ್ತು ಈ ದೇಶವನ್ನ ಒಡೆಯುವಂಥವರ ಮಧ್ಯೆ ನಡೆಯುವ ಚುನಾವಣೆ ಅನ್ನುವಂಥದ್ದನ್ನು ನಾವೆಲ್ಲ ಕಾರ್ಯಕರ್ತರು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂಥ ರಾಷ್ಟ್ರೀಯ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನ ಹೇಳಿದರು. ಅವರ ಹತ್ರ ಯಾವುದೋ ಒಂದು ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದ್ರಂತೆ, 2001ರಿಂದ ಮೋದಿಜಿ ನೀವು 2014ರವರೆಗೆ ಗುಜರಾತ್ನ ಮುಖ್ಯಮಂತ್ರಿ ಆದ್ರಿ, 2014ರಿಂದ ಇವತ್ತಿನವರೆಗೆ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರಿ. ಇಷ್ಟು ದಿವಸ ಈ ಉತ್ಸಾಹವನ್ನ, ಈ ದೇಶದ ಬಗ್ಗೆ ಒಂದು ಅಪರಿಮಿತ ಪ್ರೀತಿಯನ್ನ ಹೇಗೆ ಇಟ್ಕೊಂಡಿದ್ದೀರಿ ಅನ್ನುವಂಥ ಮಾತನ್ನ ಆ ನಾಯಕ ಅವರ ಹತ್ರ ಕೇಳುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹೇಳಿದ್ರಂತೆ, ನಾನು ರಾಜನೀತಿಗೋಸ್ಕರ ಬಂದಿಲ್ಲ, ನಾನು ರಾಷ್ಟ್ರ ನೀತಿಯನ್ನ ಮಾಡ್ಲಿಕ್ಕೋಸ್ಕರ ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ದೇಶದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಕೂಡ ಅದೇ ಮಾನಸಿಕತೆಯನ್ನು ಇಟ್ಕೊಂಡು, ಈ ರಾಷ್ಟ್ರ ವಿರೋಧಿ ಮಾನಸಿಕತೆಯನ್ನ ಇಟ್ಕೊಂಡಿರುವಂತಹ ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿದೆ. ಪ್ರತಿ ಮನೆಯನ್ನ ತಲುಪಬೇಕಾಗಿದೆ. ಪ್ರಧಾನಮಂತ್ರಿಗಳು ಯಾವ ಯೋಜನೆಗಳನ್ನ ಈ ದೇಶಕ್ಕೆ ಕೊಟ್ಟಿದ್ದಾರ, ಯಾವ ಫಲಾನುಭವಿಗಳಿದ್ದಾರ, ಆ ಫಲಾನುಭವಿಗಳ ಮನೆಗೆ ಮೋದಿಜಿಯವರ ಸಂದೇಶವನ್ನ ತೆಗೆದುಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಜಿಯವರು ಯಾವ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ, 400ಕ್ಕೆ ಮೇಲಿನ ಲೋಕಸಭಾ ಸ್ಥಾನವನ್ನ ಪಡಿಬೇಕಾ, ಆ ಸ್ಥಾನಗಳನ್ನು ಪಡೆಯುವತ್ತ ನಾವೆಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಜಗದೀಶ್ ಆಳ್ವ ಅವರ ನೇತೃತ್ವದ ತಂಡಕ್ಕೆ ಶುಭಾಶಯಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಗದೀಶ್ ಆಳ್ವರೇ, ನಿಮಗೆ ಒಂದು ದೊಡ್ಡ ಸವಾಲಿದೆ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲೋದಿಲ್ಲ ಅನ್ನುವಂಥ ಒಂದು ಮಾನಸಿಕತೆ ನಮ್ಮ ಕೆಲವು ಕಾರ್ಯಕರ್ತರ ಮಧ್ಯೆ ಏನಿದೆಯಾ, ಆ ಮಾನಸಿಕತೆಯನ್ನು ತೊಡೆದು ಹಾಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡಬೇಕಾಗಿದೆ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಯಾವತ್ತೇ ಅದು ಚುನಾವಣೆ ನಡೀಲಿ, ಯಾವುದೇ ಸಂದರ್ಭದಲ್ಲಿ ಚುನಾವಣೆ ನಡೀಲಿ, ಈ ಖಾದರ್ ಅವರ ಕುಟುಂಬದ ರಾಜಕಾರಣ ಏನು ನಡೀತಾ ಇದೆಯಾ ಆ ರಾಜಕಾರಣವನ್ನ ಕೊನೆಗೊಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಜನರಿಗೋಸ್ಕರ ಮಾಡಬೇಕಾಗಿದೆ.
ಕೇವಲ ನಮ್ಮ ಪಾರ್ಟಿಗೋಸ್ಕರ ಅಥವಾ ಕಾರ್ಯಕರ್ತರಿಗೋಸ್ಕರ ಅಲ್ಲ, ಈ ಭಾಗದ ಜನರಿಗೋಸ್ಕರ ಆ ರೀತಿಯಾದಂಥ ಒಂದು ಸಂಕಲ್ಪವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ನಿಮ್ಮ ಜೊತೆ ನಾವೆಲ್ಲರೂ ಇರ್ತೇವೆ, ಜಿಲ್ಲೆಯ ತಂಡ ಇರ್ತದೆ, ರಾಜ್ಯದ ಅಧ್ಯಕ್ಷರ ವತಿಯಿಂದ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರ ಗುರಿ ಒಂದೇ ಇರಬೇಕು. ಮೋದಿ ಮತ್ತೊಮ್ಮೆ ಧನ್ಯವಾದಗಳು. ವಂದನೆಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ. ಈ ಕಾರ್ಯಕ್ರಮದ ಮುಂದೆ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂತ ಜಗದೀಶ್ ಆಳ್ವ ಕುವೆತ್ತವೇಲು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಮಹಾಗಣಪತಿ ದೇವರನ್ನೇ ನೆನೆತಂದು ಮಾಗಣೆದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಅಡ್ಡಬೊಡ್ದು ಅಂಚನೆ ಮಾಗಣೆದ ಆರಾಧ್ಯ ದೈವ ಆಯನ ಗಿರವ ದೈವಗೆ ಅಡ್ಡಬೊಡ್ದು ಕ್ಷೇತ್ರುಡು ಆರಾಧನೆ ಮಲ್ತೊಂದು ಬೈತನಂಚಿನ ಗೋಪಾಲಕೃಷ್ಣ ದೇವರು ಅಂಚನೆ ಮುಡಿಪಿನರ ದೈವಗ ಅಡ್ಡಬೊಡ್ದು ಅಂಚನೆ ಪರಿವಾರ ದೈವಲು ಅಂಚನೆ ಕಾಯರ್ಗೊಳಿದ ಗುಳಿಗ ಕೈ ಮುಗಿದು ಊರದ ಪೂರ ದೈವ ದೇವರಿಗೆ ಕೈ ಮುಗಿದು ಬಾರಿ ಈ ಸಭೆಟಿ ಆಸೀನರಾದಿತ್ತಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJPದ ಅಧ್ಯಕ್ಷರಾಯಿನ ಶ್ರೀ ಸತೀಶ್ ಕುಂಪಲರೆ ಅಂಜನೆ ವೇದಿಕೆಡಿತ್ತಿನ ಪೂರ ಜಿಲ್ಲೆದ ಅಂಜನೆ ರಾಜ್ಯದ ಮುಖಂಡರೆ ಅಂಜನೆ ವೇದಿಕೆಡಿತ್ತಿನ ಎನ್ನ ಹಿರಿಯಾಕಲೆ ಅಂಜನೆ ವೇದಿಕೆದ ಮುಂಭಾಗಡು ಇತ್ತಿನ ಪೂರ ಎನ್ನ ಹಿರಿಯಾಕಲೆ ಗಡಿಬತ್ತನಕಲೆ ದೇವರನ ದೈವದ ಚಾಗಿರಿ ಮಲ್ಪಣಕ್ಲೆ ಅಂಚನೆ ಪೂರ ಹಿರಿಯರೆ ನಿಖಲ್ನ ಕಾರ್ಗಡ್ಡ ಬರೆದು ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಅಂಜನೆ ಇನಿ ಏನೊಟ್ಟಿಗೆ ಪದಗ್ರಹಣ ದೆತೊನ್ನ ಎನ್ನ ಪೂರ್ತಿ ತಂಡದ ಸದಸ್ಯರೇ ಮಾಧ್ಯಮ ಮಿತ್ರರೇ ಪಕ್ಷ ಭಾರಿ ಮಲ್ಲ ಜವಾಬ್ದಾರಿನೇ ಎನ್ನ ಪುಗೇಲಿಗೆ ಕೊಡ್ತುಂಡು. ಭಾರತೀಯ ಜನತಾ ಪಕ್ಷ ದಾದಂದು ಬನ್ಪುನಕ್ಕೆ ಮಲ್ಲ ನಿದರ್ಶನನೇ ಇಸರ್ತಿದ ಮಂಗಳೂರು ಮಂಡಲದ BJPದ ಅಧ್ಯಕ್ಷರನ್ನ ಆಯ್ಕೆ ಅಂದ ಮನೆಯರನ್ನು ಬಾರಿ ಖುಷಿ ಪಡೆಪೆ. ಈ ಒಂಜಿ ನೇನು ನಮ್ಮ ಕಾಂಗ್ರೆಸ್ ಹತ್ತು ವಾ ಪಕ್ಷಟ್ಲ ತುಯರೆ ಸಾಧ್ಯಜ್ಜಿ ದಾನೆಂದ ಪಂಡ ಯಾನು ಇನಿಮುಟ್ಟಲ ಬೂತ್ ದಲ ಒಂಜಿ ಅಧ್ಯಕ್ಷ ಅದು ಇಜ್ಜಾಂಡ್ ಅಂಚಿನ ಒಂಜಿ ಸಾಮಾನ್ಯ ಕಾರ್ಯಕರ್ತಗ ಇನಿ ಈತ್ ಮಲ್ಲ ಒಂಜಿ ಹುದ್ದೆನ ಪಕ್ಷ ಕೊರ್ತುನೊಂದಾಂಡ ಭಾರತೀಯ ಜನತಾ ಪಕ್ಷಡು ನನಲ ಸಾಮಾನ್ಯ ಕಾರ್ಯಕರ್ತಗೆ ಒಂಜಿ ಬಾರಿ ಮಲ್ಲ ಒಂಜಿ ಮರ್ಯಾದೆ ಉಂಡು ಪನ್ಮನೇನು ಇಂದು ಇನಿ ಪಕ್ಷ ತೋಜಾದ ಕೊಡ್ತುಂಡು. ಆ ಪಕ್ಷದ ಆ ಒಂಜಿ ನೇನು ಪೂರಕವಾದ ಯಾನ ಇನ್ನು ಯಶಸ್ಸು ಮಲ್ಪೊಡುಂದಾಂಡ ನಿಖಲ್ನಂಜನ ಸಾಮಾನ್ಯ ಕಾರ್ಯಕರ್ತರಿಯನ್ನ ಪಿರಾಡು ಉಂತುದು ಎಂಕ್ ಸಹಕಾರ ಕೊರಿಯರ್ನ ಮಾತ್ರ ಎನ್ನ ಈ ಅಧ್ಯಕ್ಷ ಸ್ಥಾನಗೂ ನಿಜವಾದ ಒಂಜಿ ಅರ್ಥ ಬರ್ಪಣು ದಾನೆಂದು ಬಂಡ ಯಾನೆ 3 ವರ್ಷ ಮಾತ್ರ ಅಧ್ಯಕ್ಷ ಆದುಪ್ಪೆ ನಿರ್ದುಂಬಲಾಯನ ಜಗದೀಶಾಳ್ವೆ ಎಲ್ಲಂಜಿಲಾಯನ ಜಗದೀಶಾಳ್ವೆ ಯಾನೆ ನಿಕ್ಲೆನೊಟ್ಟಿಗೆ ಅಧ್ಯಕ್ಷ ಅದು ವರ್ತನೆ ಏಪಲ ಮಲ್ಪುಜಿ ಯಾನೊಂಜಿ ಸಾಮಾನ್ಯ ಕಾರ್ಯಕರ್ತ ಅದು ನಿಖಲ್ನ ನಡುಟು ಏಪಲ ಬೇಲೆ ಮಲ್ಪ ಪನ್ಪುನೊಂಜಿ ಮಲ್ಲ ಭರವಸೆನ ಯಾನೆ ನಿಖಲೆಗೆ ಕೊರೊಂದುಲ್ಲೆ ಎಂಕ್ ನಿಜವಾದ ಏರ್ಲ ಎನ್ನ ಅಭಿಮಾನಿ ಬಳಗ ಎಂಕ್ ಏರ್ಲ ಬಿಡ್ಚಿ ಎಂಕ್ ನಿಜವಾದ ಅಭಿಮಾನಿಗಳು ಬಿಡ್ಚಿ ಎಂಕ್ ಬೋಡಾಯಿನಿ ಎಂಕ್ ಬೊಂಡ ರಡ್ಡು ನೆರ್ಲೆ ಆಂಡ ಪಕ್ಷದ ಪ್ರತಿಯೊಂದು ನೆಕ್ಕಲ ಬದ್ಧರಾದಿತ್ತನ ಕಾರ್ಯಕರ್ತರು ಮಾತ್ರ ಎಂಕ್ ಬೋಡಾಯಿನಿ ಎನ್ನ ಅಭಿಮಾನಿ ಬಳಗ ಎಂಕ್ ಏರ್ಲ ಬೊಡ್ಚಿ ದಯಮಲ್ತದು ನಿಕಲು ಮಾತೆರ್ಲ ಯಾನ ಗಟ್ಟಿ ಆವಡುಂದಂಡ ನಿಕಲು ಮಾತ್ರ ಐತ ಬಿರೋಡು ಬೆಂದಂಡ ಮಾತ್ರ ಎಂಕ್ ಸಾಧ್ಯ ಬನಿ ಬೇತ ಎಂಕ್ ಸಾಧನೆ ಮಲ್ಪೆರ ಸಾಧ್ಯನೇ ಇಜ್ಜಿ. ಈ ಸರ್ತಿದ ಲೋಕಸಭೆ ಚುನಾವಣೆ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಕಾಂಗ್ರೆಸ್ ಪಕ್ಷರದು ಒಂಜಾಂಡಲ ಹೆಚ್ಚ ದೆಪ್ಪುನೊಂಜಿ ಓಟುದ ಗುರಿಟಿ ಬೇಲೆ ನಮ್ಮ ಮಾತೆರ್ಲ ಮಲ್ಪುಗ ಅಭ್ಯರ್ಥಿ ಏರೆ ಅವಡು ನಮ್ಮ ರಾತ್ರ ಪಗೆಲು ಪಕ್ಷ ಏರೇನು ಅಭ್ಯರ್ಥಿ ಮಲ್ತನ ಆರ್ನ ಪಿರೌಡು ತೊಂಕ ಕಟ್ಟದು ಉಂತುದು ಆ ಅಭ್ಯರ್ಥಿನ ಗೆಂದವನ ಮಲ್ಲ ಬೇಲೆಯನ್ನು ಮಲ್ತಂದಾಂಡ ನಮ್ಮ ಈ ವಿಧಾನಸಭಾ ಮಂಗಳೂರು ವಿಧಾನಸಭಾ ಕ್ಷೇತ್ರಗೂ ಬಾರಿ ಮಲ್ಲ ಒಂಜಿ ಕೊಡುಗೆಂದ ಕೊರ್ನ ಕೊಡುಗೆ ಆಪುಣು ದಾನಿಂದ ಬಂಡ ಈ ಸರ್ತಿ ಒಂಜಿ ವೇಳೆ ನಮ್ಮ ಓಟುದ ಪರ್ಸೆಂಟೇಜ್ 15% ಕೆಲವು
ನಮ್ಮ ರಾಷ್ಟ್ರಾಧ್ಯಕ್ಷರ ಕೆಲವು ಯೋಚನೆ ಉಂಟು. ಆ ಯೋಚನೆ ಕೆಲವು ಕಾರ್ಯಕರ್ತರಿಗೆ ಗ್ರಾಮ ಚಲೋ ಆದಪ್ಪು, ಗೋಡೆ ಬರಹ ಆದಪ್ಪು, ಮೋದಿ ಕಾರ್ಡ್ ಆದಪ್ಪು, ಶಕ್ತಿ ವಂದನ ಆದಪ್ಪು ಕೆಲವು ಕಾರ್ಯಕರ್ತರಿಗೆ ಒಂಜಿ ಟಾಸ್ಕ್ ಕೊಡ್ತೀರಿ. ಅಯ್ನ ಮಾತೆರ್ಲ ನಮ್ಮ ಪ್ರತಿ ಬೂತುಡ್ಲ ಏನು ಯಶಸ್ವಿ ಆದ ಮಲ್ತದೆ, ಪ್ರತಿ ಒಂಜಿ ಬೂತುಡ್ಲ ಆ ಕಾರ್ಯಕ್ರಮವನ್ನು ಬಾರಿ ಪೊರ್ಲು ಮಲ್ತದೆ ಇಂದು ಮಲ್ಪನ ಮಲ್ಲ ಕರ್ತವ್ಯ ಅನ್ಕೊಂಡು ಆ ಪ್ರಕಾರ ನಮ್ಮ ಈ ಕ್ಷೇತ್ರದ ಲೋಕಸಭೆಟ್ 15% ಓಟುನು ಹೆಚ್ಚ ಮಲ್ತದೆ. ಕಾಂಗ್ರೆಸ್ ಒಂಜಿ 100 ಓಟಾಂಡಲ ಹೆಚ್ಚ ಮಲ್ಪನ ಮಲ್ಲ ಬೇಲೆನ ನಿಖಲ್ ಮಲ್ಪೋಡು. ನಿಖಲ್ ಮಲ್ಪನ ಬೇಲೆಗೆ ಯಾನೆ ಬಾರಿ ಚಿರರಣಿ ಆಪೆ. ಆ ಲೋಕಸಭೆ ಓಟರು ನಮ್ಮ ಒಂದು ವೇಳೆ ಹೆಚ್ಚು ಓಟು ತೆತ್ತಂಡ ದುಂಬು ಬರ್ಪಣಂಚಿತನ ಜಿಲ್ಲಾ ಪಂಚಾಯತ್ ಆದಪ್ಪು, ತಾಲೂಕು ಪಂಚಾಯತ್ ಆದಪ್ಪು ಅವೇ MLA ಓಟುಡ್ಲ ನಮ್ಮ ಈ ಕ್ಷೇತ್ರ 100ಕ್ಕೆ 100 ಗೆಂದು ಪನ್ಪನ ಒಂಜಿ ಮಲ್ಲ ಭರವಸೆಯನ್ನ ಮನಸ್ಸುಡುಂಡು. ದಾನಿಂದ ಪಂಡ ನಮ್ಮ ಕ್ಷೇತ್ರಡು ಗೆಂದುಜ ಪನ್ಪನ ಒಂಜಿ ಉದಾಸೀನೋಡು ಈತ್ನೆಟ ನಮ್ಮ ಬಾರಿ ಕೇರ್ಲೆಸ್ ಮಲ್ತೊಂದು ಬತ್ತ. ಜನಗಳಿಗೆ ನಮ್ಮ ಕಷ್ಟ ಎಂಜಿನಂದು ಗೊತ್ತಾವಡು. ಜಯರಾಮ್ ಶೆಟ್ಟಿ MLA ಬಕ್ಕ ನಮ್ಮ ಈ ಕ್ಷೇತ್ರೋಡು ಇನಿಮುಟ್ಟ ನಮ್ಮ MLA ಏರ್ಲ ತೂತುಜ ನಮ್ಮ ಎಂಜಿನ ಅನುದಾನ ಇತ್ತಿರಲ್ಲ ಅವು MLA ಮುಖಾಂತರ ಈ ಕ್ಷೇತ್ರ ಬರ್ಪುಣತ್ತಂದೆ ಬೇತೆ ಹೂವೇ ಮುಖಾಂತರ ಬರ್ಪುಜಿ ಆ ಬೇಲೆ ಪೂರ MLAಗೆ ಹೋಗ್ಬಿಡು ಅಪಗ ನಂಗೆ ದಾಲ ಮಲ್ಪೆರೆ ಮೂಲ ಕ್ಷೇತ್ರೋಡು ಅವಕಾಶ ತೆಕ್ಕುಜಿ. ಐಕೆ ಜನಗಳ ಒಂಜೇ ರಿಕ್ವೆಸ್ಟ್ ಮಲ್ಪೋಡು 5 ವರ್ಷ ಇಂಕಲ್ ನಂಜಿ MLA ನಿಕಲು ಚುನಾಯಿತ ಮಲ್ತದ್ದು ಕೊರ್ಲೆ 5 ವರ್ಷದ ಇಂಕಲ್ಡ ಏತ್ ಬೇಲೆಪುಣಂದು ತೂಲೆ 5 ಬಕ್ಕ ನಿಕಲು ಈ ವಿಷಯನ ಪಾತಿರ್ಲೆ ಬಂದ್ಪುಣ ಮಲ್ಲ ಒಂಜಿ ಇನ್ನೇನು ಆ ಜನಕ್ಲಿಗೆ ನಮ್ಮ ತೆರಿಪಾಯಂಡ ಜನಕ್ಕಲು ನಮ್ಮೊಟ್ಟಿಗೆ ಬರ್ಪುಣ ಸಾಧ್ಯತೆ ಉಂಟು. ಅಂಚಾದ ಕಾರ್ಯಕರ್ತರಿಗೆ ಏಪಲ ರಾತ್ರಿ ಪಗಲು ಯಾರು ನಿಖಲ್ನ ಬೆರಿಯಪ್ಪೆ ದಯಮಲ್ತದ ಕಾರ್ಯಕರ್ತರ ವಿನಂತಿ ದಾನೆಂದು ಪಂಡ ಅನಗತ್ಯ ಕೆಲವು ಸರ್ತಿ ಲೆಪ್ಪೆರಬಲ್ಲಿ ನಿಕ್ಲೆಗೆ ಪ್ರಾಬ್ಲಮ್ ಸಾಲ್ವ್ ಆಪುಂಡ ಇನ್ನು ಮಲ್ಪೋಡು ಈಚಿಂಡ ವಾಪುಜಿಂದ ನನಗೆ ನಿಕ್ಲೆಗೆ ಏಪಾಂಡಲ್ಲ ಫೋನ್ ಮಲ್ಪಲೆ ಏತ್ರ ಆತರಂಡಲ್ಲ ಫೋನ್ ಮಲ್ಪಲೆ ಯಾನ ಖಂಡಿತ ನಿಕ್ಲೆಗೆ ಸಹಕಾರ ಕೊರ್ಪೆ ನ್ಯಾಯ ಧರ್ಮೋಡು ನಡಪುಣ ವಾ ಕಾರ್ಯಕರ್ತರುಳ್ಳರ ಅಕ್ಲಿನ ಬೆರಿಯಾನೆ ಖಂಡಿತ 100ಕ್ಕೆ 100 ಈ ಮುಡಿಪಿನಾರನ ದೈವಸ್ಥಾನದ ಎದುರುಂದುದು ಬನ್ಪೆ ಯಾನೆ ಆ ಬೇಲೆನೆ ಖಂಡಿತ ಮಲ್ತು ಕೊರ್ಪೇನೆ ಕಾರ್ಯಕರ್ತರನ್ನ ಅಂಜೆ ನಮ್ಮ ಕ್ಷೇತ್ರಗೂ ಅನುದಾನ ಕಣ ಇರಲ್ಲ ಹೆಂಗೆ ಭಾರಿ ಸುಲಭ ಉಂಡು. ನಮ್ಮನೆ ಕ್ಷೇತ್ರದ ಸತೀಶನ್ನೇ ಅಧ್ಯಕ್ಷ ಆತಿರಿ ಆಡ ಲಡೈ ಮಲ್ತದಾಂಡಲ್ಲ ನಮ್ಮ ಕ್ಷೇತ್ರಗೂ ಖಂಡಿತ ಅನುದಾನವನ್ನು ಕನಪುಣ ಮಲ್ಲ ಬೇಲಿನ ಮಲ್ಪೆ ನಮ್ಮ ಕ್ಷೇತ್ರದ ಒವ್ವೊಂಜಿ ಅಭಿವೃದ್ಧಿ ಉಂಡ ಎನ್ನ ವ್ಯಾಪ್ತಿ ಏತ್ ಮಲ್ಪೆರಾಪುಣ ಆತ ಅಭಿವೃದ್ಧಿನೇ ಖಂಡಿತ ಯಾನು ಮಲ್ಪೆ ಬನ್ಪಣ ಮಲ್ಲ ಭರವಸೆಯನ್ನು ಕೊಡ್ದು ಆ ಮೋದಿಜಿ ಎಂಜಿನ ಕನಸು ದೀತೆರ 400+ ಪನ್ಪಣ ಐನು ಮಾತೆರ್ಲ ನಮ್ಮ ಐಕೆ ಪಾಲುದಾರರಾದ ಐಟು ನಮಲ ಪಾಲುದಾರರವಡು ಅಂಜನೆ ನಮ್ಮ ದೇಶಡು ಈ ಭಾರತ ದೇಶನು ಇಡೀ ಪ್ರಪಂಚಡೆ ಮಲ್ಲ ಎತ್ತರ ಗಣಪನಂಜನ ಬೇಲೆನು ನಿಗಲು ಮಲ್ಪಡು ಬಂಡದೆ ವಿನಂತಿ ಮಲ್ತೊಂದಲ್ಲೇ ಅಂಜನೆ ಎನ್ನ ದುಮ್ಮುದ ಸಮಿತಿದ ಅಧ್ಯಕ್ಷರಾದ ಚಂದ್ರ ಸನ್ನೆ ಹೆಂಗೆ ಪೂರ ವಿಷಯಡ್ಲ ಕೆಲವು ವಿಷಯ ಬುದ್ಧಿಮಾತ ಬನೊಂದುಲ್ಲೇರು ಬಾಕಿ ಎರಡಲ ಕೋಪಡು ತುಲ್ಲರ್ದೇರು ಆಂಡಲ ಬಾರಿ ಸೌಮ್ಯ ಸ್ವಭಾವಡು ಜಗ್ಗನ್ನ ಒಂದು ಇಂಚ ಈರು ಐನು ಇಂದು ಮಲ್ತೊಂದು ವ್ಯವಸ್ಥೆಯನ್ನು ಸರಿ ಮಲ್ತೊಂದು ಬೋಡುಂದು ಚಂದ್ರಸನ್ನ ಏಪಲ ಈರ್ನ ಎಡ್ಡೆಡ್ಡೆ ಸಲಹೆಗೆ ಯಾನ ಸೂಕ್ತವಾದ ಈರಿಗೆ ಸ್ಪಂದಿಸವೆ ಈರು ಎಂಚಿನ ಎಡ್ಡೆ ಸಲಹೆ ಕೊರಿಯರ ಇನ್ನು ಖಂಡಿತ ಎನ್ನ ಜೀವನಡು ಅನುಷ್ಠಾನ ಮಲ್ಪೆ ಕಾರ್ಯಕರ್ತರೇನು ಮೆಚ್ಚಿಸವನ ಮಲ್ಲ ಬೇಲೆನು ಈರು ಎಂಚ ಪನ್ಪರು ಆ ದೃಷ್ಟಿ ನಾನು ಪೋಪೆ ಒಂದು ಅಧ್ಯಕ್ಷರಿಗ್ಲ ಆರ್ನ ಪೂರ ತಂಡದ ಕೆಳಗಿಲ ಯಾನೆ ಧನ್ಯವಾದನು ಸಮರ್ಪಣೆ ಮಲ್ತೊಂದಲ್ಲ ಯಾನೆ ಎನ್ನ ಗುರು ಶೇಷಪ್ರನ ವಿಷಯ ಒಂಜಿ ಎಲ್ಲಿಯ ವಿಷಯ ದಾನೆಂದು ಬಂಡ ಯಾನಾರೇನು ದಿಂಜ ಪುಗರು ಯಾರು ಪುಗರ್ಡಲ ಆರು ಪುಗರ್ತೆಗೆ ಏಪಲ ವಿರೋಧಾರು ಯಾನೆ 7 ವರ್ಷ ಪ್ರಾಯಡೆ ಆರ್ನ ಪಿರವುಡೆ ಪೋಯಿನೆ ಎಂಗುಲು ರಡೇ ಜನ ಆರು ಎದುರುಡ್ದು ಯಾನ್ ಪಿರವ್ರದು ಆರ್ನೊಟ್ಟಿಗೆ ಪೋದು ಪಾದೆಡು ಪೂತ ಚಿತ್ರ ಬುಡುಪಾಯಿನೆ ಅಂಚಾದ ಆರ್ನ ಎಂಚಿನ ಪೂರ ಗುಣ ಉಂಡ ಅವು ಎಂಕ್ ಪೂರ ಆ ಗುಣನು ಯಾನ ಆರ್ನ ಹಿಡಿದು ಪಡೆತೆ ಯಾನ ಪಡೆಯಿನ ಈತೆಡ್ಡೆ ಗುಣಲ ಆ ಶೇಷಪಟೈಲರ್ನ ಮಲ್ಲ ಕೊಡುಗೆಯನ್ನು ಪನೀರ ಯಾನು ಇಷ್ಟಪಡೆಪೆ ಈ ಸಮಯಡು ಯಾನ ಆರ್ನ ಕಾರ್ಗೆ ಅಡ್ಡ ಬುಡ್ದು ಅರೇನೆ ನಿಜವಾದಂಡಲ ಗುರುಂದು ಯಾನು ಸ್ವೀಕರಿಸದೆ ಆರ್ನ ಸರಳತೆನೆ ಎಂಕ್ ಆ ದಾರಿ ದೀಪವಾಡು ಆರ್ನನೇ ಪಾಡ್ನಂಚಿನ ಒಂಜಿ ಮಾರ್ಗೋಡು ಯಾನೆ ನಡಪು ಎಂದು ಪನ್ಪನ ಮಲ್ಲ ಒಂಜಿ ನೇನು ವಿಶ್ವಾಸವನ್ನು ಪ್ರಕಟಿಸದು ಮಾತ ಹಿರಿಯರ್ನೆಲ್ಲ ಯಾನ ಸಹಕಾರನೊಂದು ತಂದು ಆ ಹಿರಿಯರು ಎಡ್ಡೆಡ್ಡೆ ಸಲಹೆನ ಹೆಂಗೆ ಕೊರ್ದು ಕಾರ್ಯಕರ್ತರು ಏಪಲ ಒಂಜಿ ಬಟ್ಟಲ್ದು ಉಣ್ಪುನಂಜಿನ ಮಲ್ಲ ಬೇಲೆಯನ್ನು ಮಲ್ಪಡು ಯಾನೆ ನಿಖಿಲ್ನ ಇಲ್ಲದ ಒಂಜಿ ಸದಸ್ಯ ಪನ್ಪನ ದೃಷ್ಟಿಡು ಕಾರ್ಯಕರ್ತರು ಮಾತೆರ್ಲ ಏನನೆ ಸ್ವೀಕಾರ ಮಲ್ಪಡು ಬಂಡದ ನಿಖಿಲ್ದ ವಿನಂತಿ ಮಲ್ದೊಂದು ನನ್ನ ದಿನ
ಈ ಒಂಜಿ ಭಾರತ ದೇಶಡು ಇಡೀ BJP ಮಯ ಆಪಡು ದಾನೆ ಬಂಡ ಖರ್ಗೆ ಮುರಣಿಯವರ ಪಂಡೇರು ಮೋದಿ ನಾನೂರ ಪ್ರಧಾನಿ ಅಂಡ ಓಟು ಆಪುಜಿಂದ ನಿಜವಾದ ಐತ ಅರ್ಥ ಇಂಜಿನ ಬಂಡ ಈ ಸರ್ತಿ 400+ ಒಲ್ಲ ಆಂಡಮಿನಿ ನೆಕ್ಸ್ಟ್ ಎದುರುಡು ನಂಗೆ ವಿರೋಧ ಪಕ್ಷ ಓಟು ಕುಂತಿರೋ ಜನನೇ ಏರ್ಲ ಪೂಜಿ ಅಂಚದ ಆ ದೃಷ್ಟಿ ಪಂಡದು ಪಡಿ ಹೆಚ್ಚಿನ ಅಂಶ ಈ ಸರ್ತಿ ಮೋದಿ ಗೆಂದಂಡ ನನ್ನ ದೇಶಡು ಚುನಾವಣೆ ಜಿನ್ ದಾನೆ ಬಂಡ ಚುನಾವಣೆ ಮಲ್ಪುಜೇರ್ನತ್ ಎದುರುಂತಿಯರ ಜನ ಏರ್ಲ ಪೂಜಿ ವಿರೋಧ ಪಕ್ಷದಗಳು ಅಂಚಾದ ಮೋದಿನ ಅವೊಂಜಿ ಮಲ್ಲ ಕನಸುನು ನಮ್ಮ ನನಸು ಮಲ್ಪುಗ ಐಟ್ ನಮ್ಮ ಪೂರರ್ನಲ ಭಾರತೀಯರ್ನ ಪಾತ್ರ ಉಂಡು ಅಂಚಾದ ನಿಕ್ಲೆ ಮಾತರೆಗಳ ಅಭಿನಂದನೆಯನ್ನು ಸಲ್ಲಿಸ ಒಂದು ಎನ್ನಂಚಿನ ಒಂಜಿ ಪಾಪದ ಕಾರ್ಯಕರ್ತಗೆ ಮಲ್ಲ ಹುದ್ದೆನು ಕೊಡ್ತೀರಿ ಈ ಪಾಪದ ಕಾರ್ಯಕರ್ತೆ ದುಂಬುಗು ಐನ ಯಶಸ್ವಿ ಮಲ್ತುಕೊಂಡ ಐತ ಪೂರ ಶ್ರೇಯಸ್ಲ ಎನ್ನ ಇಡೀ ಮಂಡಲದ ಕಾರ್ಯಕರ್ತರಿಗೆ ಪನೊಂದು ಎನ್ನ ಎರಡು ಪಾತ್ರನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಪ್ರಭು ಶ್ರೀರಾಮಚಂದ್ರ ಕೆ. ತಮ್ಮ ಅದ್ಭುತವಾದಂತಹ ಮನದಾಳದ ಮಾತುಗಳ ಮೂಲಕವಾಗಿ ಕಾರ್ಯಕರ್ತರ ಜೊತೆಗೆ ತಾನಿದ್ದೇನೆ ಎನ್ನುವಂತ ಮಾತುಗಳ ಮೂಲಕ ಮಾತಾಡಿದಂತ ಜಗದೀಶ್ ಆಳ್ವ ಕುವೈತ್ ಬೈಲ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರು ಹಾಗೆ ನಮ್ಮ ಮಂಡಳದವರೇ ಆಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. बोलो भारत माता की जय. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಮಂಡಲದ ಅಧ್ಯಕ್ಷರೇ ಪಕ್ಕ ಮಾತ ಪದಾಧಿಕಾರಿನಕಲ್ನ ಪದಗ್ರಹಣದ ಈ ಒಂಜಿ ಕಾರ್ಯಕ್ರಮದ ವೇದಿಕೆ ಎಡುಪುನ ಆತ್ಮೀಯರಾಯನಂಚಿನ ಚಂದ್ರಾಸ್ ಪಂಡಿತ್ ಹೌಸ್ ಅಂಚನೆ ಜಗದೀಶ್ ಕುವೈತ್ ಬೈಲ್ ಅಂಚನೆ ಬ್ರಿಜೇಶರ್ ನಮ್ಮ ಮಾತೆರ್ನಲ ಹಿರಿಯರಂಚಿನ ರಾಜಾರಾಮ್ ಭಟ್ರು ಅಂಚನೆ ನಮ್ಮ ಮಾತೆರ್ನಲ ಕ್ರಿಯಾಶೀಲವಾದ ನಮ್ಮೊಟ್ಟಿಗೆ ನಿರಂತರ ರಾಜಕೀಯವಾದ ಸಂಘಟನೆ ಕೆಲಸ ಮಲ್ತನಂಚಿನ ಸಂತೋಷ್ ಕುಮಾರ್ ಐಬೋಲಿಯಾರ್ ನಿತಿನನ್ನೇ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಚಾಲಕರು ಅಂಚನೆ ನಮ್ಮ ದುಂಬು ಮಂಗಳೂರು ವಿಧಾನಸಭಾ ಕ್ಷೇತ್ರ ಪುನಗ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾದ ಇನಿ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿಯಾದ ಮಂಗಳೂರು ಮಹಾನಗರ ಪಾಲಿಕೆದ ಮಹಾಪೌರರಾದ ಕೆಲಸ ಮಂತ್ರಂಚಿನ ಪ್ರೇಮಾನಂದ ಶೆಟ್ರು ಅಂಚನೆ ಚಂದ್ರಾಸ್ ಉಲ್ಲಾಲ್ರು ಉಪಾಧ್ಯಕ್ಷರಂಚಿನ ರವಿ ಅನ್ನೆ, ಪೂಜಾ ಪೈ, ವಿದ್ಯಾಕ್ಕ, ವಸಂತನ್ನೆ, ಮಹೇಶ್ ಅನ್ನೆ, ಚಂದ್ರಾಸ್ ಅನ್ನೆ, ಸೀತಾರಾಮನ್ನೆ, ದಿನೇಶ್ ಅನ್ನೆ, ಮೋಹನ್ ರಾಜರು ಅಂಚನೆ ನಮ್ಮ ಮಾತೆರ್ನಲ ಅತ್ಯಂತ ಪ್ರೀತಿದ ಹಿರಿಯಕ್ಲೈನಂಚಿನ ಸೀತಾರಾಮ್ ಬಂಗೇರ್ ಬಕ್ಕ ಸೇಸಪನ್ನೆ ವೇದಿಕೆ ಎಡಿತಿನ ಮಾತ ಆತ್ಮೀಯ ಐದು ಬಕ್ಕ ಸೇರಿದ ಮಾತ ಆತ್ಮೀಯ ಸ್ನೇಹಿತರೆ, ಇನಿ ಭಾರಿ ಸಂತೋಷದ ಸಂಗತಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವಳ ವಿಶೇಷವಾದ ಮುಡಿಪನ್ನಾರ್ನ ಈ ಒಂಜಿ ಬಾರಿ ಪೊರ್ಲುದ ದೈವತ ಕಾರ್ಯಲು ಆಪನಂಚಿನ ಒಂಜಿ ಜಾಗಡ್ ಇನಿ ಜಗ್ಗಣ್ಣನ ಭಾರತೀಯ ಜನತಾ ಪಾರ್ಟಿದ ಪದಗ್ರಹಣ ಕಾರ್ಯಕ್ರಮ ಇನಿ ಅತ್ಯಂತ ಯಶಸ್ವಿಯಾದ ನಡತನ್ ಹೆಂಗೆ ಮಸ್ತ್ ಖುಷಿಯ ಹೊಂದಿತ್ತಂದ್ರೆ ಕರಿನ ತಿಂಗಳು 30 ತಾರೀಕಿಗೆ ಯಾನ್ ಜಿಲ್ಲೆದ ಅಧ್ಯಕ್ಷೆಯಾದ ಪದಗ್ರಹಣ ಅವಡೊಂದು ಪನ್ನಗ ಒಂಜಿ ದಿನಟ್ ಹೆಂಗೆ ನಮ್ಮ ರಾಜ್ಯದ ನಾಯಕರನಗಳು ಪೂರ ಬಂಡೇರು ಒಂಜಿ ದಿನಟ್ ಇರು ರಾಜ್ಯಾಧ್ಯಕ್ಷರು ಬರ್ಪೇರು ಪದಗ್ರಹಣದ ಕಾರ್ಯಕ್ರಮ ಮಲ್ಪಡೋನು ನಿಜವಾದ ಭಯಂಕರ ಸವಾಲು ದಯವಂಡ ಒಂಜಿ ದಿನಟ್ ಜನ ಮಲ್ಪೇರೆ ಸಾಧ್ಯ ಉಂಡ ಇಜ್ಜ ಅಂತ ಅನ್ಪುರ ಪೋಡಿಗೆಲ್ಲ ಇತ್ತಂದ್ರೆ ಆಯ್ತು ಒಟ್ಟಿಗೆ ಒಂಜಿ ರೀತಿದ ಆತಂಕ ಇತ್ತಂದ್ರೆ ಆಂಡ ಅಭೂತಪೂರ್ವವಾದ ಬಾರಿ ಮಲ್ಲ ಸಂಖ್ಯೆಡೆ ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆದ ಇತಿಹಾಸಡೆ ಬಾರಿ ಮಲ್ಲ ಪದಗ್ರಹಣ ಕಾರ್ಯಕ್ರಮ ಮಲ್ಪೇರೆ ಕಾರಣಕರ್ತರಾಯನಂಚಿನ ನಿಕ್ಲೆ ಮಾತೆರೆಗಳ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಾವೆ. ಇನ್ನು ಅವೇ ಲೆಕ್ಕ ಜಗ್ಗನ್ನೆಲ್ಲ ಬಾರಿ ಮಲ್ಲ ಸಂಖ್ಯೆಡೆ ನಮ್ಮ ಸಂತೋಷನ್ನೇ ನಿರಂತರ ಈ ಭಾಗದ ಕಾರ್ಯಕ್ರಮ ಮಲ್ಪನಾಗ ನಿರಂತರವಾದ ಒಂಜಿ ಜನ ಕನತದೆ ಆ ನಮ್ಮನೆ ಕೆಲಸ ಕಾರ್ಯ ಮಲ್ತೊಂದು ಬತ್ತಿನ ಅಂಚಿನ ಅನುಭವಲ ಆದುಪು ಜಗ್ಗನಾಗ ಅಂಚಾದ ಇನಿ ಬಾರಿ ಮಲ್ಲ ಪ್ರಮಾಣಡ್ ಬಾರಿ ಶೋಕದ ಒಂಜಿ ಮೆರವಣಿಗೆ ಮಲ್ಪನ ಮುಖಾಂತರ ಈ ಒಂಜಿ ಜಾಗಡ್ ಬಾರಿ ಮಲ್ಲ ಪದಗ್ರಹಣ ಕಾರ್ಯಕ್ರಮ ಮಲ್ಪರೆ ಬಾರಿ ಮಲ್ಲ ಸಂಖ್ಯೆಡ್ ಪ್ರೋತ್ಸಾಹ ಕೊರನಂಚಿನ ಮಾತ ಆತ್ಮೀಯ ಬಂಧುಲೆಗ್ಲ ಈ ಸಂದರ್ಭದ ಯಾನ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸವೆ. ಯಾರು ವಿನಂತಿ ಮಲ್ಪನು ಮೂಜಿ ವರ್ಷ ಅವಕಾಶ ಒಪ್ಪುನು ಯಾನು ಜಿಲ್ಲಾ ಪಂಚಾಯತ್ದ ಉಪಾಧ್ಯಕ್ಷ ಆದಿತ್ಯ ಹೆಂಗೆ ಕಾರ್ ಕೊಡ್ದಿತ್ತೇರು ಯಾನು ಯಾಪಲ ಎಣ್ಣೆ ಹೊಂದಿತ್ತೀನಿ ಲಾಸ್ಟ್ ಮೂಜಿ ತಿಂಗೋಲ ಅನ್ನಕ ಮೂಜಿ ತಿಂಗೋಲು ಪುನಃ ಯಾನು ಗಾಡಿನ ಹೆಚ್ಚು ಕಡಿಮೆ ಬಿಡ್ತೇನೆ ದಯಬಂಡ
ಜನಕ್ಲೆಗೆ ಎಂಕ್ಲ ಅಭ್ಯಾಸ ಆವಡು ಜನಕ್ಲೆಗ್ಲ ಅಭ್ಯಾಸ ಆವಡು ಮುಕ್ಲು ನನ್ನ ಈ ಗಾಡಿ ತಿರ್ಗದು ಎಂಕ್ ವಿನಿ ಅಭ್ಯಾಸ ಎಂಕ್ ತತ್ತಂಡ ಎಂಕ್ಲ ತೊಂದರೆ ಅಂಚ ಅದು ಜನಕ್ಲೆಗ್ಲ ಅಂಬಿ ಬಾರಿ ತಿರ್ಗೊಂದಿತ್ತೆ ಕಣ್ಣು ತೋಜೊಂದಿದ್ದಾಡು ಬ್ಯಾಗ್ ಮೂಜಿ ತಿಂಗಳು ಬಾರಿ ಅಡರ್ದನು ಬ್ಯಾಗ್ ತರಕಂದು ಯೋಚನೆ ಮಂತನ ಅವಲೇ ಎಂಕ್ಲು ತಾಪತ್ರೇನೆ ಅದಕ್ಕೋಸ್ಕರ ಮೂಜಿ ತಿಂಗಳಿಗೆ ದುಂಬೆ ಗಾಡಿನ ಅಂತ ಬಿಡ್ದು ಯಾನು ಅಭ್ಯಾಸ ಮಲ್ತದಿತ್ತೆ ಇತ್ತೆ BJP ದ ಕಾರು ಕೊಡ್ತೇರೆ ಎಂಕ್ ಮುಗ್ಲ ಹಿರಿಯರ್ನಗ್ಲು ಪೂರ ಸೇರಿದು BJP ದ ಕಾರು ಕೊಡ್ತೇರು ಮಾತೆರ್ಲ ಕೆಲವೇರು ಫಣಿಯರುಂಡು ಮೊರಣಿ ಮೊರ ಐಟ್ ಬರೋಂದಿತ್ತರ ಮಾರೆ BJP ದ ಕಾರ್ಡ್ ಬನ್ನ ಬಾರಿ ಖುಷಿ ಆಪುನಿರೆ ತೂನಗ ಎಲ್ಲಂಜಿ ಜಪ್ಪನಾಗ ಎಂಚ ಆಪುನಂದು ಪಂಡ್ರೆ ಆಪಿಚ್ ಮೂಜಿ ವರ್ಷ ಕರಿನಾಗ ಅಂಚ ಅದು ಯಾರು ನೆನಪು ಮಲ್ಪುನು ಜಗ್ಗನ್ನ ನಮ್ಮ ಮಾತ ವೇದಿಕೆ ಕುಲ್ದು ನಕ್ಲುಪ್ಪ ಎತ್ತಿರ್ತು ಕುಲ್ದು ನಕ್ಲುಪ್ಪ ಇದು ಪೂರ ಅಧಿಕಾರ ಜವಾಬ್ದಾರಿ ತಾತ್ಕಾಲಿಕ ನಮ್ಮ ಜೀವನ ಶಾಶ್ವತ BJP ಶಾಶ್ವತ ಅಧಿಕಾರ ಇನಿ ಬರ್ಪುಂಡು ಜವಾಬ್ದಾರಿ ಇನಿ ತಿಕ್ಕೊಂಡು ಎಲ್ಲ ನನ್ನವರಿಯಾಗೆ ನನ್ನೊಂಜಿ ತಿಕ್ಕೊಂಡು ಯಾರು ನಿಜವಾದ ಪೋಯಿನ ಸಲ ಚಂದ್ರಾಸ್ ಅಧ್ಯಕ್ಷ ತಿಕ್ಕೊಡು ಒಂದು ಫನ್ಪನ ಭಾರಿ ಹೋರಾಟ ಕಿರಿಕಿರಿ ಪೂರ ವ್ಯತ್ಯಾಸಲು ಪೂರ ಆದಿತ್ತನ ಎನ್ನ ಮೂಜಿ ತಿಂಗೋಲು ಜಾಸ್ತಿ ಆಯ್ನಕ್ಕೋಸ್ಕರ ಅಧ್ಯಕ್ಷ ಆದಿಜಿ ಅಂಚಾದ ಎನ್ನ ಮೆಗ್ಗೆ ಚಂದ್ರಾಸ್ ಪಂಡಿತ್ ಅವಸುಗು 4 ವರ್ಷ ಅಧಿಕಾರ ತಿಕ್ಕನು ಅಂಡ ದೇವರೇ ನನ್ನ ಕನತದ ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇನ್ನು ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇಂದು ದೇವ ಇಚ್ಛೆ ಇನಿ ತಿರ್ತುಕುಲ್ದನಕ್ಲು ಎಲ್ಲ ಎರಾವರಿ ಬತ್ತದ ಜಿಲ್ಲೆದ ಅಧ್ಯಕ್ಷ ಯಾರು ಮೂಜಿ ವರ್ಷ ಕರಿಬಕ್ಕ ಯಾನು ತರೆಕದೆತ್ತು ಅನ್ನೋ ಅವಶ್ಯಕತೆ ಜಂಕೆ ನಿತಿಕಿದೀನಿ ಯಾನೇ ಮೇರಪ್ಪು ನೀನು ಹೌದಾಲ ಪ್ರಶ್ನೆ ಇಜ್ಜಿ ಅಧಿಕಾರ ಕೊರ್ನಾಗ ಈತ ಜನಕ್ಕೆ ಮುಲ್ಪಾಗೆ ಕೆಲವು ಜನಕ್ಕೆ ಜಗ್ಗನ್ನಾಗ ಅಧಿಕಾರ ಕೊರ್ದು ಪೆರೆ ಅದು ಯಾರು ಜಿಲ್ಲೆಡ್ ಕೊರ್ನಾಗ ಹೆಂಗ್ ಕೊಂಜಾತು ಜನಕ್ಕೆ ಕೊರ್ದು ಪೆರೆ ಯಾರು ಹೆಂಗ್ ಮಾತ್ರಗಳ ಸಮಾಧಾನ ಮಲ್ಪೆರೆ ಹೆಂಗ್ ಸಾಧ್ಯನೇ ಜಂಕಿದ್ದ ಏರಿ ಅನ್ನ ಸಂಶಯ ಹಿಡಿದು ಪೇರು ಏರು ಸರಿಟು ಪೇರು ಹೆಂಗೆ ಪೊಡಿಗೆ ದಯಪಂಡ ಪೂರರೆಗ್ಲ ಕೊರ್ರೆ ಆತಿಜಿ ಪೂರರೆಲ್ಲ ಸಮಾಧಾನ ಮಲ್ಪೆರೆ ಆಪುಲ್ಲ ಇಜ್ಜಿ ಅಣ್ಣ ಒಂಜಿ ಮಾತ್ರ ನಿಕ್ಲಿಗೆ ಅನ್ನ ಬಾರಿ ಗಟ್ಟಿಡೆ ಧೈರ್ಯೋಡು ಪನ್ಪೆ ಈ ಜಿಲ್ಲೆಡ್ ಮಾತ ಸಮುದಾಯಲ್ಲ ಮಾತ ಜಾತಿ ದಕ್ಲಿಲ್ಲ ಎಲ್ಲೆಲ್ಲೇ ಜಾತಿ ದಕ್ಲಿನ ಗುರುತಿಸದ ಮಂಡಲದ ಅಧ್ಯಕ್ಷ ಮಲ್ತನಂಚಿನ ಬಾರಿ ಮಲ್ಲ ಇತಿಹಾಸ ಇತ್ತನ ಈ ಸರಿ ಇಂದ ಪನಿಯರು ಯಾನು ಅತ್ಯಂತ ಸಂತೋಷ ಪಡೆಪೆ ಯಾನು ಪನೊಂದಿತ್ತೆ ಯಾನು ಓಪನ್ ಪಾತ್ರನಿಗೆ ಅಂದಾಲ ಯಾಪೆಲ್ಲ ಪೋಡಿ ಯಾಪ ಪನೊಂದಿತ್ತೆ ಪೂರ ಸೆಟ್ರ್ ನಗ್ಲಲ್ಲ ಪೂಜಾರ್ ನಗ್ಲಲ್ಲ ಮಾತ್ರ ಕನವಚ್ಚಿ ಮಾರ್ರೆ ಎಲ್ಲೆಲ್ಲೇ ಜಾತಿ ದಕ್ಲಿಗ್ಲ ನಮ್ಮ ಅವಕಾಶ ಕೊರಡು ಅಕುಲ ದುಂಪರಡು ಅಂಚ ಅದು ಎಂಕ ಮೂಡಬಿದ್ರೆ ಒಂಜಿ ಜಾತಿ ಕೊರ್ರ ಮಂಗಳೂರು ಉತ್ತರಡು ಒಂಜಿ ಜಾತಿ ಕೊರ್ರೆ ಅಂಡ್ ಮಂಗಳೂರು ಉತ್ತರಡು ಕೊರ್ರಂದಾಂಡ ದಕ್ಷಿಣದ ಪಿರೊಂಜಿ ಜಾತಿ ಕೊರ್ರೆ ಅಂಡ್ ದಕ್ಷಿಣ ಕೊರಡು ಕೊರ್ರಂದಾಂಡ ನಮ್ಮ ಉಳ್ಳಾಲಡು ನನೊಂಜಿ ಜಾತಿ ಕೊರ್ರೆ ಅವಕಾಶ ಅಂಡ್ ನಿಜವಾದ ಎನ್ನನೇ ಒಂಜಿ ಒರಿಯನ ತೀರ್ಮಾನ ಅತ್ತು ಒಟ್ಟು ಸಂಘಟನಾತ್ಮಕವಾಯಿನಂಚಿನ ಮಾತಿರ್ನಲ್ಲ ತೀರ್ಮಾನ ಅಂಚಾದು ನನ್ನ ಬೇತೆ ಜವಾಬ್ದಾರಿಲು ಸಂಘಟನಾತ್ಮಕ ಜವಾಬ್ದಾರಿಲು ಬೇತೆ ಜವಾಬ್ದಾರಿಲು ಉಂಡು ಮಸ್ತ್ ಜನತ ಮನಸ್ಸು ಆಸೆಪ್ಪು ಎಂಕ್ ತಿಕ್ಕೊಡು ಆಂಡ ಮನಸ್ಸುಡು ಒಂಜಿ ಗಟ್ಟಿ ಪೊಡಿ ಎಂಕ್ ಏತ್ ಟೈಮ್ ಪಾರ್ಟಿ ಕೊರ್ರೆ ಆಪುನೊಂದುಲ ಯೋಚನೆ ಮಲ್ಪನಂಚಿನ ಕಾಲಘಟ್ಟಡೆ ಇನಿ ಉಲ್ಲ ಪಾರ್ಟಿ ಏರಾನ್ಲ ಜವಾಬ್ದಾರಿ ದೇತೊಂದು ಇತ್ತಂದಾಂಡ ಅಕ್ಲೆಗೆ ಒಂಜಿ ಪೊರ್ತು ಮನಿಪಂದೆ ಕುಲ್ನ ಪರಿಸ್ಥಿತಿ ಇಜ್ಜಿ ಇನಿ ಚಂದ್ರಾಸುಗೆ ಜವಾಬ್ದಾರಿ ಕೊರ್ನಲ ಬರ್ಚಿ ಆ ಜನ ಬಂದ್ರೆ ಎಂಕ್ ಒಂಜಿ ಖಾಲಿ ಎಲ್ಲಿ ಎತ್ತಿನ ಯಾವ ಎಂಕ್ ಊಲ ನಿಕ್ಲಿನ ಜವಾಬ್ದಾರಿ 4 ವರ್ಷಡಿ ಯಾನು ಚಂಡಿ ಚಪಾತಿ ಅದು ಪೋಯ ನಾನು ಕೇಳಲೆ ಎದುರು ಗುಲ್ಲಾದ ಫನ್ಪುನಿ ಅಂತಲ್ಲ ಪಿರಾಡ್ ಫನ್ಪುನದ್ದು ಆ ನಮನೆದ ಚಟುವಟಿಕೆ ಉಂಡು ಆ ಚಟುವಟಿಕೆಯನ್ನು ಪೂರ್ಣ ಪ್ರಮಾಣದ ಮಲ್ಪನಂಚಿನ ಅವಶ್ಯಕತೆ ಉಂಡು ಪಾರ್ಟಿ ಜವಾಬ್ದಾರಿ ದೇತೊಂದು ಕೆಲಸ ಮಲ್ತನ ಏನ ಪೂರ್ಣಲ ಕತೆ ಈತೆ ಅಂಚ ಬಂಡದ ಪಾರ್ಟಿದ ಚಟುವಟಿಕೆ ದುಂಪೋಡು ಐನು ಕೆಲಸ ಮಲ್ಪನಂಚಿನ ಪ್ರತಿವರಿ ಅನ್ನಲ್ಲ ಜವಾಬ್ದಾರಿ ಉಂಡು ಐನು ದುಂಬು ಕೊನಪನಂಚಿನ ಪ್ರಯತ್ನ ಮಾತೆಲ್ಲ ಮಲ್ಪೋಡು ಅಂಚ ಅದು ಇನಿ ಮಂಡಲದ ಟೀಮ್ ಮಲ್ಪನಗಲ ನಿಕ್ಲ ಮನಸ್ಸುಡುಪುಡು ಒಂದು ಪೂರ ಸತ್ಸೇರ್ನ ಪಿರಾಡು ಕೈ ಉಂಡದಾದಂದು ಎಲ್ಲ ಯೋಚನೆ ಮಲ್ಪೊಚ್ಚಿ ಯಾನು ಪ್ರಾರಂಭಡೆ ಬಂತೇನು ಏರೆಲ್ಲ ತಾರತಮ್ಯ ಮಲ್ಪೊಚ್ಚಿ ಏರೇರಿಗೆ ಅವಕಾಶ ಉಂಟಾಗ್ಲೆ ಪೂರೇರಿಗೆ ಅವಕಾಶ ಕೊರ್ಲೆ ಏರು ಬೆಂತೆ ಆಗ ಅವಕಾಶ ಕೊರ್ಲೆ ಅಂಚ ಮಾಡಿದ ಭಾರಿ ಬೆಂತನಾಗ್ಲಿಲ್ಲ ಕೆಲವು ಸಾರಿ ಅವಕಾಶ ಇಜ್ಜಂದೆ ಆತಿನಲ್ಲ ಹೆಂಗ್ ನನ್ನ ಕನ್ನ ಎದುರುಡುಂಡು ಮನಸ್ಸಿಗೆ ಕಿರಿಕಿರಿ ಆಪುರು ಇನ್ನು ಪುದರ್ ಫಂಡಿಜಿಂದ ಆಡಲ್ಲ ಹೆಂಗ್ ಗೊತ್ತು ಇಂಚಿತ್ತಿನ ವ್ಯಕ್ತಿ ಇಂಚಿತ್ತಿನಾರು ಭಾರಿ ಬೆಂತೇರು ಅರೆಗೆ ಅವಕಾಶ ಇಜ್ಜಿ ಬೊಕ್ಕೊಂಜಿ ಜನಕ್ಕೆ ಅವಕಾಶ ತೆಗೆದಂಡೆ ಈ ಪೂರ ಬ್ಯಾಲೆನ್ಸ್ ಮಲ್ಪನಾಗ ಜಗ್ಗಣ್ಣೆ ಒಂಜಿ ತಮ್ಮ ಏರಾಂಡಲ ಹೆಂಗ್ ಕೊಂಚ ಅವಕಾಶ ಕೊರ್ಚಾರತ ಅಂತ ರಪ್ಪ ಫೋನ್ ಮಲ್ಪನ್ ಜಗ್ಗಣ್ಣೆ ಇಂದೆ ಅರೆಗೊಂಜಿ ಕೊರಡತ್ತ ಅಂಚ ಆಪುಜಿ ಜಗ್ಗನ್ನ ಮುಲ್ ಇರೆಗೆ ಆಜು ಜನ ಉಪಾಧ್ಯಕ್ಷ ಮಾತ್ರ ಮಲ್ಪರೆ ಆಪುನಿ ಇರ್ನ ಗೋವರ್ಧನ ಉತ್ಸವದ ಲೆಕ್ಕ ಆಜು ಜನ ಗೌರವ ಸಲಹೆಗಾರರು ಪಾಡ್ರೆ ಆಪುಜಿ ನೇಟುಗೆ ಆಜು ಜನ ಅಧ್ಯಕ್ಷ ಉಪಾಧ್ಯಕ್ಷ ಮಾತ್ರ ಮಲ್ಪರೆ ಆಪುನಿ ಆಜು ಜನ ಕಾರ್ಯದರ್ಶಿ ಮಲ್ಪರೆ ಅರ್ನ ಮನಸ್ಸಿಗೆ ಆಪುನಿ ಪೂರೆಲ್ಲ ಬರಡೇನು ಪೂರ ಕೊರ್ಕ ಒಂದಂತ ಜನಕ್ಕೆ ಪೂರೆರೆಗ್ಲ ಒಪ್ಪಾಡೇನು ಓಡೆ ಕೊರ್ಪುನಿ ನೇಟು ವ್ಯವಸ್ಥೆದ ಅಡಿಟೆ ಕೊರಡು ಆಯ್ತು ಜಾಸ್ತಿ ಎರೆಗ್ಲ ಕೊರ್ರೆ ಆಪುಜಿ ಎಕಡೆ ಫನೊಂದಿತ್ತಾರೆ ಒಂಜಿ ಜನಕ್ಕೆ ಕೊರತೆ ಮರ ಅರೆಗೆ ಬುರ್ಚಿಗೆ ಅರೆನ್ ತೆಪ್ಪುಕ ಕೊರಿಯ ಕೊರ್ಕ ಅವು ಆಪುಜಿ ಅಂಚ ಆಪುಜಿ ಆರು ನನ್ನ ರಾಜೀನಾಮೆ ಕೊರನ ಮಾತ್ರ ಅರ್ನ ಸ್ಥಾನಕ್ಕೆ ನನವ್ರಿ ಅನ್ ಮಲ್ಪೊಲಿ ಒಂದು ಪಕ್ಷದ ವ್ಯವಸ್ಥೆದ ಅಡಿಟ್ ಆಪುನಂಚಿನ ಒಂಜಿ ನೇಟು ನಮ್ಮ ಪೋಡು ಐನು ಮೀರ್ದು ನಂಗೆ ಸಂಘಟನಾತ್ಮಕವಾದ ಮಲ್ಪೆರೆ ಆಪುಜಿ ಅಂಡ ಒಟ್ಟುದಾದ ಪಂಡ ಜಗ್ಗಣ್ಣನ ಮನಸ್ಸು
ಅರ್ನ ಮನಸ್ಸು ಪೂರೆಲ್ಲ ಬೋಡು ಅನ್ಪನ ಉಂಡು ಒಂಜಿ ಪಿನಿ ಎಂಕ ಪೊಡಿಗೆ ಆಪನಿ ಎಕ್ಕಡ ಪಂಡಿರಾರು ಈ ಇದನ್ನ ಅನುದಾನ ಖನಾರೆ ಸಸ್ಸನ್ನೇ ದಾಲ ಚಿಂತೆ ಜಿನ್ ಯಾನು MLC ಆತನ MLA ಆತೀನಿ ಹತ್ತು ಸ್ವಾಮಿ ಯಾನ ಪಾರ್ಟಿದ ಅಧ್ಯಕ್ಷ ಆತೀನಿ ಇವ್ರು ಹೆಚ್ಚ ಬಂಡ ಚುನಾವಣೆ ಕೆಲಸ ಮಲ್ಪರೆ ಬೂತ್ ಅಧ್ಯಕ್ಷನ ಕಾರ್ಯದರ್ಶಿ ಪಿನಿದಾದ ಇನ್ಫ್ಲೂಯೆನ್ಸ್ ಮಂತ್ ಮಲ್ಪೋಲಿ ಇವ್ರು 80 ಲಕ್ಷ ಅನುದಾನ ಕೊರ್ಲೆ ಒಂಡೆ ಏನಾರ್ದು ಕೊರ್ರೆ ಯಾವಂದು ಈ ರೈಕ್ ಏರ್ನ ಜನಪ್ರತಿನಿಧಿ ನಕ್ಲನೆ ಕೈ ತೊಡೆ ಪೋಡಿ ಎದುರು ಕುಲ್ದು ನಕ್ಲು ಪೂರ ಎಣ್ಣೀರು ನನ್ನ ರೋಡ್ ಒಂಜಿ ಬಾಕಿ ಆತನು ಮೇರಡ ಬಂಡ ಅವನು ದುಪ್ಪುರ ಒಂಚೂರು ಸೂಕ್ಷ್ಮ ಸಂಗತಿಲು ಅಂಚಾದ ಒಟ್ಟು ಬಾರಿ ಜಾಗೃತಿ ಕೆಲಸ ಮಲ್ಪನಂಚಿನ ಒಂಜಿ ಸಂದರ್ಭ ನಮ್ಮ ಮಾತಿರ್ಲ ಬತ್ತದ ಎತ್ತದ ಇನಿ ಬಾರಿ ಎಡ್ಡ ರೀತಿಯ ಕೆಲಸ ಮಲ್ಪನಂಚಿನ ಸಂಗತಿಲೆಗೆ ನಮ್ಮ ಮಾತಿರ್ಲ ಒಟ್ಟಾದು ಒಂಜಾದು ಮಾತಿರ್ಲ ಒಟ್ಟು ಕೆಲಸ ಮಲ್ಪಗ ನನಾತು ಜನಕ್ಕೆ ಜಿಲ್ಲೆಡೆ ಜವಾಬ್ದಾರಿ ಕೊರ್ಪನಕ್ಕೆ ನಾನು ಭಾರಿ ಪ್ರಯತ್ನ ಖಂಡಿತವಾದ ಸಂತೋಷನ ಮಲ್ಪೆ ದಯಪಂಡ ಈ ಕ್ಷೇತ್ರಡೆ ಏರೇರೆ ಬಂತ ಏರೇರು ಬೆಂತೇರು ಪೊಂಜನಕ್ಲಿಗೆ 50% ಮೋದಿಯೇ ಕೊರಿಯರು ಮೋದಿ 50% ಕೊರಿಯರು ಅಂಚಾದುಪ್ಪನಾಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ 50% ನಿಕುಲೆ ಅಂತಾರೆ ದುಂಬುದ ದಿನಕ್ಲೆ MLA ನಿಕುಲೆ ಅಂತಾರೆ ರೆಡಿ ಆವಡತ್ತಂದು ಎಂಕುಲು ಪೋಯ ಪೂರ ಒಂದೊಂದು ಎಂಕ್ಲು ಬರಿ ಕುಂತೋಡು ಹಾಪುನು ದಯಪಂಡ ಈ ಜಿಲ್ಲೆಡ್ಲ 3 ಜನ ಪೊಂಜೋನಕ್ಲೆಗೆ ಬರ್ಪುನು ಅಂಚಾದು ಪೊಂಜೋನಕ್ಲೆಲ್ಲ ಸಕ್ರಿಯವಾದ ದಾಲ ಈ ಸರಿ ಎಂಕ್ ಪದಾಧಿಕಾರಿ ತಿಕ್ಕಿತಿ ಎಲ್ಲ ಚಿಂತೆ ಮಲ್ಪನ ಅಗತ್ಯ ಇಜ್ಜಿ ಎಂಕ್ ಮುರಣೆ ಒಂದು ಟಿಕೆಟ್ ಫಂಡರು ಮುರಣೆ ಒಂದು ಟಿಕೆಟ್ ಫಂಡರು ಹತ್ತು ಮರ್ರೆ ಈರು ಎಂಕ್ಲೆಗೆ MLA ಆವಡುಂದಾಂಡ ಜಗನ್ನ MLA ಆವಡುಂದಾಂಡ ಎಂಕ್ಲೆಗೆ ದದಾಲ್ ಒಂಜಿ ಪ್ರಮುಖ ಜವಾಬ್ದಾರಿ ಇತ್ತಿನ ಮಾತ್ರ MLA ಕ್ಯಾಂಡಿಡೇಟ್ ಆರ ಆಪುನಿ ಯಾನು ಪೋಯ್ ಸರಿ ದಾಲ ಇಜ್ಜನ್ನು ಮರ್ರೆ ಜಿಲ್ಲೆಡ್ ಒಂಜಿ ಕಾರ್ಯದರ್ಶಿ ಆದಿತ್ತ MLA ಕ್ಯಾಂಡಿಡೇಟ್ ಆಯ್ಜ MLA ಕ್ಯಾಂಡಿಡೇಟ್ ಆದಿಜ ಕ್ಯಾಂಡಿಡೇಟ್ ಆವಡುಂದಾಂಡ ಆನ ಯೋಗಡು ಆನ ಹನೆಟ್ ಅವು ಪೂರ ಬರೆದುಪ್ಪೋಡು ದಾಲ ಐಟ್ ದಾಲ ಚಿಂತೆ ಮಲ್ಪೆರಜ್ಜಿ ದಾಲ ಇಜ್ಜಂದನೆ ಬರ್ತದೆ MLA ಆಪುಜರ ಮುರಣಿ ನಾರಾಯಣ ಬಾಂಡೆ ಪನ್ಪುನಾರು ಅರ್ನ ಪುದರಡೆ ಇಜ್ಜಾಂಡ್ಗೆ ಮುರಣಿ ಡೆಲ್ಲಿಡೆ ಚರ್ಚೆ ಮಲ್ಪನಾಗ ಪಂಡೆ ಅರ್ನ ಪುದರೆ ಇಜ್ಜ ಅರೇನ್ ರಾಜ್ಯಸಭೆ ಕಡಪಿಡಿಯರು ಶಿವರಾಮ್ ಸಿದ್ದಿ ಪನ್ಪುನಾರು ಕಾಡು ಒಟ್ಟಾರೆ ಸಮಾಜ ಸೇವೆ ಮಲ್ತಂದಿತ್ತೀರ 6 ವಿಧಾನ ಪರಿಷತ್ ಸದಸ್ಯರಾಯ್ಜಾರ ನಮ್ಮ ಪಾರ್ಟಿಡಿಂದು ಮಾತ್ರ ಸಾಧ್ಯ ಇನ್ನು ಜಗ್ಗಣ್ಣೆ ಓಲಾಂಡಲ ಮಂಡಲ ಅಧ್ಯಕ್ಷ ಆತೇರಂದಾಂಡ ಅವು BJP ಮಾತ್ರ ಸಾಧ್ಯ ಬೇತೆ ವಾ ಪಾರ್ಟಿಡ್ಲ ಆದ್ರೆ ಸಾಧ್ಯ ಇಜ್ಜಿ BJP ಮಾತ್ರ ಆದ್ರೆ ಅಂಚ ಪಂಡದ ಅರೇಗೆ ಬರಿಯಾಗ ಅರ್ಹತೆ ಇತ್ತಿನ ಕೆಂಡ ನನ್ನ 2-3 ಜನಕ್ಕೆ ಬೇತೆ ಜನಕ್ಕೆ ಅರ್ಹತೆ ಇತ್ತು ನಕ್ಲೆಗ್ ಯಾನ ಈ ಸಂದರ್ಭ ನಿಕ್ಲ ವಿನಂತಿ ಮಲ್ಪನು ಜಗ್ಗಣ್ಣನ ಎನ್ನದಾಲ ಪೂರ್ವಾಗ್ರಹ ಪೀಡಿತ ಆದ ಅಧ್ಯಕ್ಷ ಆಯರಿಗೆ ಯಾನು ಸಪೋರ್ಟ್ ಮಲ್ತಿನತ್ತು ಈ ಊರದ ಅತ್ತ ನನ್ನ ಇಡೀ ಕ್ಷೇತ್ರ ಅತ್ತ ನನ್ನ ಪಿದೈಡ್ ಪಂಚಾಯತ್ ಹಿರಿಯಾಕುಲು ಪನ್ಪನಾಕುಲು ಒಂಜಿ ದಿನ ಬದ್ದದ ಪಂಡೇರು ಮರಯ ನಿಕ್ಲು ಯಾಪಲ ಪಕ್ಷಡ್ ಇತ್ತನಕ್ಲೇನೆ ಸಕ್ರಿಯವಾದ ಎದುರು ತೋಜಿನಕ್ಲೇನೆ ಪೂರ ಮಲ್ಪಾರು ಆ ಓಟು ಬಂದಾಗ ಅದನ್ನ ಸಾಮಾಜಿಕವಾದ ಓಲಾ ಒಂಜಿ ಮೂಲೆಡ್ ಕೆಲಸ ಮಲ್ತಂದು ಇತ್ತನಕ್ಲೇನೆ ನಿಕ್ಲಿ ಕಂತದ ಯಾಪ ಜವಾಬ್ದಾರಿ ಕೊರ್ಪಾರು ನಿಕ್ಲ ಮನಸ್ಸಲ ಬರೋಡದ ಈಲ ಅಂಚಿನ ಏನತ ಮರಯ ಈ ಒಂಜಿ ಈ ನಮನೆ ಒದ್ದಾಡುದು ಪೂರ ಬೈದನೆ ನಿಕ್ಲ ಅಂಚಿನ ಒಂಜಿ ಭಾವನೆ ಇಜ್ಜ ನಿಕ್ ಪನ್ನಗ ಎಂಕಾಂಡ್ 6 ಪನ್ಪುನ ಸರಿ ಇಂದುಲ ಸರಿ ಅವಲ ಸರಿ ಹೂವಾಂಡಲ ಒಂಜಿ ತೀರ್ಮಾನ ಮಾತ್ರ ಯಾನ್ ದೇತ ನೋಡು ಅಂಚಾದ ನಿಕ್ಲಿಗೆ ಸರಿಯ ತಪ್ಪ ಜಗ್ಗಣ್ಣನ ಯಾನ್ ತೀರ್ಮಾನ ದೇತಂದೆ ಜಗ್ಗಣ್ಣ 3 ವರ್ಷ ನಮ್ಮ ಬಾರಿ ವಿಶ್ವಾಸಡು ಮಾತೆರ್ಲ ದೀತನಂಚಿನ ವಿಶ್ವಾಸದ ಲೆಕ್ಕ ನಮ್ಮ ಮಾತೆರ್ಲ ಒಟ್ಟಾದು ಒಂಜಾದು ಪೂರರೆಲ್ಲ ಇಡೀ ಟೀಮ್ ಆದ ಕೆಲಸ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಗ ಅನ್ಪನೊಂದು ಎಡ್ಡೆ ಪದಗ್ರಹಣ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಪದಗ್ರಹಣ ಬುಂಡ ಒಂಜಿ ಮಂಡಲದ ಪದಗ್ರಹಣ ಅತ್ಯಂತ ಯಶಸ್ವಿ ಆಯ್ನ ಪದಗ್ರಹಣ ಆಯ್ನ ಜಾಗುವ ಬಣ್ಣ ಮಂಗಳೂರು ವಿಧಾನಸಭಾ ಕ್ಷೇತ್ರ ಐಕ್ ಎಕಡೆ ಬ್ರಜೇಶ್ ಎಲ್ಲ ಪಂಡಿ ಸಂಘಟನಾತ್ಮಕವಾದ ಶಕ್ತಿ ಇತ್ತಿನ ಜಾಗುವ ಪಂಡ ಅವು ಮಂಗಳೂರು ವಿಧಾನಸಭಾ ಕ್ಷೇತ್ರನೇ ಆಂಡ ಓಟು ಬಂದಾಗ ನಮ್ಮ ಕಮ್ಮಿ ಅಪ್ಪ ನಮ್ಮಡ ಉಪ್ಪಡ ಆಯ್ನ ನನ್ನ ಸಂಗತಿ ಪಂಡ ಓಟು ಅಂಚ ಪಂಡದು ನನ್ನ ಓಟು ಗುಂತೆರೆಗೋಸ್ಕರ ಯಾನು ದಾಲ ಪನೊಂದಿಜ್ಜಿ ಏರ್ಲ ಮುಲ್ಪ ನಮ್ಮ ದುಂಬುದ ದಿನಕ್ಲೇಡಿ ಏರು ಉಂತುಂಡಲ BJP ಗೆಂದಾವನಂಚಿನ ಕೆಲಸ ಮಲ್ಪಡು ಲೋಕಸಭೆ ಚುನಾವಣೆ ಮನ್ನಾಗ 75,000 ಓಟುನು ಲೋಕಸಭೆ ಏರು ಉಂತುನ ನಮ್ಮ ಗೆಂದಾವನೆಕ್ ರಾಮ ಮಂದಿರ ಆಪನೆಕ್ ವಾನಮನೆ ನರೇಂದ್ರ ಮೋದಿ ಕೆಲಸ ಮಲ್ತಾರೆ ಅಂಚ ಕೆಲಸ ಮಲ್ಪನಂಚಿನ ಅವಶ್ಯಕತೆ ಉಂಡು ಈ ಪನೊಂದು ಸಂಘಟನಾತ್ಮಕವಾದ ಪೂರೆಲ್ಲ ಕೆಲಸ ಮಲ್ಪಗ ಒಂಜಿ ರಡ್ಡು ರಾಜಕೀಯ ಸಂಗತಿಲೆ ನಿಕ್ಲ ಗಮನಕ್ಕೆ ಕನಾಯರ ಇಚ್ಛಿಸುವೇನು ಪಂಜಿಮೇಟು ನರೇಂದ್ರ ಮೋದಿ ಮುರನೆ ಎಂಕ್ಲು ಡೆಲ್ಲಿಡ್ ತುಯ್ಯ ಎಂಕ ಒಂಜಿ ಸೌಭಾಗ್ಯ ತೋಜ ಕೊರ್ನಂಚಿನ ಉಳ್ಳಾಲದ ಮಂಗಳೂರದ ಜನತೆಗೆ ಮತದಾರರಿಗೆ ಪಕ್ಕ ಕಾರ್ಯಕರ್ತರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸವೆ ಅಂಚಿನ ಒಂಜಿ G20 ಆಯ್ನಂಚಿನ ಒಂಜಿ ಹಾಲ್ಡ್ ಆ ಒಂಜಿ ಡೆಲ್ಲಿದ ನೇಟ್ ನರೇಂದ್ರ ಮೋದಿ ಎದುರು ಕುಲ್ಲುದ ಆಪನಂಚಿನ ಒಂಜಿ ಸಮಾವೇಶ ಕಡಪುಡ್ ನೇಟ್ ನಿಕ್ಲು ಮಾತೆರ್ಲ ಸಾಬಾಗಿಲು ಒಂದು ಪನ್ಯರ ಅತ್ಯಂತ ಸಂತೋಷ ಪಡೆಪೆ ಅಂಚಿನ ಒಂಜಿ ಜಾಗಗೆ ನಾನು ಕೊನೋದು ಎತ್ತಾರು ಯಾನು ವಿನಂತಿ ಮಲ್ಪನು ನರೇಂದ್ರ ಮೋದಿ ಏತ್ತು ಎಡ್ಡೆ ಉಳ್ಳೇರು ಸಮಾವೇಶದ ದುಂಬು ಬೈದೇರು ಸಮಾವೇಶ ಎಂಡಾಯಿನೆಟಲ್ಲಿ ಅಲ್ತು ಲಕ್ಕೀಜರಾರು ಅವು ಬಿಡ್ಲೆ ಅರೆಗೆ ಒಂಜಿ ಒಂದು ಬಾಯಂಗವನ ಸಮೇತ ಬರ್ಪುಜಿ ಒಂಜಿ ಮೊಣೆ ಹೊಚ್ಚಿನ ಸಮೇತ ಬರ್ಪುಜಿ
ಆರು ಏತ್ ಉಲ್ಲಾಸೋಡು ಕಡಾ ಕಡಿ ಕುಲ್ವೇರು ಎಂಕ್ಲೆಗೆ ಮೂಲ 10 ನಿಮಿಷ ಕುಲ್ಲೇರ ಆತಿಜಿ ಆರು ಇಡೀ ಆತು ಪೊರ್ತುಲ ಒಂಜಿ ಎಂಚ ಕುಲ್ವೇರಾರು ನಿಜವಾದ ಅವೊಂಜಿ ದೇವೆರಾರು ಅಂಚಿತ್ತಿನ ದೇವರನ್ನು ಪಿರೋರ ಈ ದೇವರನ ಜಾಗಡ್ ಪ್ರತಿಷ್ಠೆ ಮಲ್ಪನ ಅಂಚಿನ ಅವಶ್ಯಕತೆ ಉಂಟು. ನಮ್ಮ ಒಂಜಿ ಯುಗ ಪ್ರಾರಂಭ ಆಂಡಂದು ಲೆಕ್ಕ. ರಾಮ ಮಂದಿರ ಯಾಪಮುರಾಣಿ ಪ್ರಾಣ ಪ್ರತಿಷ್ಠೆ ಆಂಡ ಅವು ಯುಗ ಪ್ರಾರಂಭ ಆಂಡಂದು ಲೆಕ್ಕ. ರಾಹುಲ್ ಗಾಂಧಿ ಕೇನೊಂದುಲ್ಲೇರು ಇನಿ ಕೋಡೆದನ ಕೇನೊಂದುಲ್ಲೇರು ರಾಹುಲ್ ಗಾಂಧಿ ಅವಳು OBC ಏರ್ಲೆಜ್ಜಾನಂದು ಆ ಪುಣ್ಯಾತ್ಮಗೆ ಈ ಜಿಲ್ಲೆಡು ಈ ದೇಶಡು OBC ದಾದ ಅಪ್ಪದಾದ ಅಮ್ಮದಾದ ಆ ಮನುಷ್ಯಾಗ ಮಮ್ಮಿ ಡ್ಯಾಡಿ ಉಂಡ ಬೇತದಾಲ ಸಂಗತಿ ಗೊತ್ತಿಜಿ ಆ ಮನುಷ್ಯಾಗ ಅಂಚಿಂತನ ಮನುಷ್ಯಾಗ OBC ಏರು ಹತ್ತು ಆ ಮನುಷ್ಯಾಗ ದಾದ ಗೊತ್ತುಂಡು. ನರೇಂದ್ರ ಮೋದಿ ಒಂಜಿ ಹಿಂದುಳಿದ ವರ್ಗದ ಜನ ಇನಿ ಎನ್ನಿಲೆ ನಮ್ಮ ಆರು ಹಿಂದೂ ಮೇರು ಪೂರ ಪನ್ಪ ಹಿಂದುಳಿದ ವರ್ಗ ಜನ ನರೇಂದ್ರ ಮೋದಿ ಪೇಜಾವರ ಸ್ವಾಮಿ ಎದುರು ಉಂತದ್ದು ಆ ಪ್ರಾಣ ಪ್ರತಿಷ್ಠೆ ಮಲ್ಪಾಯಿರು ಐನು ಏಲ ಹೈಲೈಟ್ ಮಲ್ಪುಜೇರು. ನಮ್ಮ ನರೇಂದ್ರ ಮೋದಿ ನೇರವಾದ ರಾಮನ ಪ್ರತಿಷ್ಠೆ ಮಲ್ತೇರು. 500 ವರ್ಷ ಆವಂದ ನೇನು ರಾಮ ಮಂದಿರದ ನೇನು ಮಲ್ತಿನಾಗ ಯುಗ ಮಕ್ಕೊಂಜಿ ಯುಗ ಪ್ರಾರಂಭ ಆನಂದ ಲೆಕ್ಕ. ಒಂಜಿಮೇಟ್ ಪೂರ ಪಂಡನ ಕೆಲಸಲೇನು ಪೂರ ಮಲ್ತನಂಚಿನ ನರೇಂದ್ರ ಮೋದಿ ವರ್ಂಬ ತಿಂಗೊಳ್ಡು ಮುಲ್ಪ ರಾಜ್ಯಡ್ ಡೋಂಗಿ ಸುಳ್ಳು ಗ್ಯಾರಂಟಿ ಕೊರ್ಪ ಅವು ಕೊರ್ಪ ಅಂದು ಪಂಡದ ಬತ್ತನಂಚಿನ ಸಿದ್ದರಾಮಯ್ಯನ ಸರ್ಕಾರ ಯಾನು ಒಂಜಿ ಸಂಗತಿ ನಿಕ್ಲು ಭಾರಿ ಗಂಭೀರವಾದ ಆಲೋಚನೆ ಮಲ್ಪೋಡು. ಈ ರಾಜ್ಯಡ್ ಯಡಿಯೂರಪ್ಪ ಉಪ್ಪುನಗ ಬೊಮ್ಮಾಯಿ ಉಪ್ಪುನಗ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಅಂದು 714 ಕೋಟಿ ರೂಪಾಯಿ ಕೊರ್ಪುನೇನು ಮುಗುಲು ಸಿದ್ದರಾಮಯ್ಯ ಸರ್ಕಾರ ಕೊರ್ತಿಜೇರು. ನಮ್ಮ ರಾಜ್ಯಡ್ ರೈತೆ ಸೈಯೊಂದುಲ್ಲೆ ಆತ್ಮಹತ್ಯೆ ಮಲ್ತೊಂದುಲ್ಲೇರು. ರೈತರಿತ್ತಿನಕ್ಲೆ ಗೊತ್ತಾವು ನಮ್ಮ ಕೈಕಂಜಿಲು ತಿನಿಯರ ವ್ಯವಸ್ಥೆ ಇಜ್ಜಂದ ಸೈಯೊಂದುಲ್ಲೇರು. ಅಕ್ಲೆಗ್ 1 ಲಕ್ಷ 2 ಲಕ್ಷ ಕೊರ್ಪುನ ತಾಕತ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗಿಜ್ಜಿ ಕೇರಳಡ್ ಖಾಲಿ ರಾಹುಲ್ ಗಾಂಧಿ ವಯನಾಡು ಉಲ್ಲೇರು ಪನ್ಪುನ ಕಾರಣಗೋಸ್ಕರ ಅವಳು ಮಾವುತಾಗಿ ಕೊರ್ಪುನೆಗೆ ಎಂಕಲ್ನ ವಿರೋಧ ಇಜ್ಜಿ ಆಂಡ ಕರ್ನಾಟಕದ ನಿಕ್ಲೆಗೆ ಮೂಲ 15 ಲಕ್ಷ ರೂಪಾಯಿ ಅಡೆ ಕೊರ್ರೆ ತೀರು ದಾಂಡ ಮುಲ್ತ ಕರ್ನಾಟಕದ ರೈತಗೆ ನಿಕ್ಲೆಗೆ 5 ಲಕ್ಷ 1 ಕೋಟಿ ರೂಪಾಯಿ ಕೊರ್ರೆ ದಾಯ ತೀರುಜಿಂದ ಎಂಕ್ಲ ಪ್ರಶ್ನೆ. ಈ ರೈತ ಮೂಲ ಸೈಯೊಂದುಲತೆ ಆಗದಾಗಿ ನಿಕ್ಲು ಕಾಸು ಕೊರ್ಪುನ ಪ್ರಯತ್ನ ಮಲ್ಪುಜಾರು. ನಿಕ್ಲು ಕೇರಳಗೂ ಕೊರ್ಪಾರು. ಕರ್ನಾಟಕದ ರೈತ ಇನಿ ಕಂಗಾಲಾತೆ ಇನಿ ಹೂಳೆತ್ತರ ವ್ಯವಸ್ಥೆ ಇಜ್ಜಂದ ಕಂಗಾಲಾತೇರು ರೈತರು. ಇನಿ ನಮ್ಮ ಊರ್ದ MLA ಸಮೇತ ಇಡೀ ಕರ್ನಾಟಕದ MLA ನಕ್ಲೆಗೆ ಒಂಜೆ ರೂಪಾಯಿದ ಅಭಿವೃದ್ಧಿ ಕೆಲಸಕ್ಕೆ ಕಾಸು ಕೊರಂದೆಪ್ಪುನಂಚಿನ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಬಂಡೇರು 5 ವರ್ಷದ ಬಗ್ಗೆ ಕೈಕಾರ್ ವೈತ್ಯದ ತಿರ್ತುಪಾಡ್ನಿ ಜನಕ್ಕಲು ನೆನಪುದಲೆ BJP ವೈತ್ಯ ಪಾಡ್ನತ್ ಲೋಕಸಭಾ ಚುನಾವಣೆಡೆ ನಮ್ಮ ರಾಜ್ಯಡ್ 20 ಸೀಟಲ ಗೆಂದು ಬರೆದಿಲ್ಲ ನಿಕ್ಲು ದಯಬಂಡ ಗ್ಯಾರಂಟಿ ಬಂಡದ 2,000 ರೂಪಾಯಿ ಬಂಡದ ಜನಕ್ಲೆಗೆ 2,000 ಕೊರೊಂದಿಜ್ಜೇರು. ಕರೆಂಟ್ ಬಿಲ್ ಮೂಜಿ ಪಟ್ಟು ಬರೋದುಂಡು ಮೂಜಿ ಪಟ್ಟು ಬರೋದುಂಡು. ಇನ್ನು ಏರ್ನಾಡಲ್ಲ ಇಲ್ಲಾಗ 5 kg ಅರಿ ಬರೋದು ಪಂಡ ಅವ್ನು ನರೇಂದ್ರ ಮೋದಿ 5 kg ಇಲ್ಲಿಲ್ಲಡೆ ಅರಿ ಬರ್ಪುನು. ಇನ್ನು ಒಂಜಿ ವಿಷಯ 1000 ವಿಷಯ ಸಂಗತಿಲೇನು ಪನ್ಪುನಂಚಿನ ಸಂಗತಿಲುಂಡು. ಒಟ್ಟು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಎಂಚಿನ ಪಂತೆರ ಇನ್ನು ಮಲ್ತು ತೋಜಾಯನಂಚಿನ ನರೇಂದ್ರ ಮೋದಿನ ದುಂಬುದ ದಿನಕ್ಲೆಡೆ ಗೆಂದಾವನೆಗೆ ನಮ್ಮ ಮಾತೆರ್ಲ ಕೆಲಸ ಮಲ್ಪನಂಚಿನ ಕಾರ್ಯಕ್ರಮಲೆಗೆ ಎಂಚಿನ ಪೂರ ರಾಜ್ಯದ ಕಾರ್ಯಕ್ರಮ ಕೊರಪೆರ ಇನ್ನು ಪೂರ ಪರಿಪೂರ್ಣವಾದ ಮಲ್ಪುಗಾಂಧಿ ಪನೊಂದು ಅವಕಾಶ ಕೊರ್ನ ನಿಕ್ಲೆ ಮಾತೆರೆಗಳ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸದೆ ಆಯ್ಕೆ ಆಯ್ನ ಇನ್ನು ಜವಾಬ್ದಾರಿ ದತ್ತವನ್ನು ನಂಚಿನ ಮಾದ ಅಧ್ಯಕ್ಷರ ಬಗ್ಗ ಇಡೀ ಮಂಡಲದ ಮಾತ ಟೀಮ್ ದಾಗ್ಲೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಾದೆ ನಾನು ಜಗ್ಗನ್ನ ನನಾದ ಜವಾಬ್ದಾರಿಲೇನು ಕೊರಿಯರಿಗೆ ಅವಕಾಶ ಉಂಡಿರೆಗೆ ಬೋಡಿತನಾದ ಅವಕಾಶ ಉಂಡು ಏರು ಬೆನ್ಪೇರು ಹಾಕ್ಲೇನು ಪೂರ ಮಂಡಲದ ಉಲೈ ನಮ್ಮ ಚಂದ್ರಹಾಸ್ ಪಂಡಿತ ಅವಸರನ ಅಕ್ಲ ಮುಕ್ಲ ಪೂರ ಅಭಿಪ್ರಾಯ ದೆತೊಂದು ಬಾರಿ ಎಡ್ಡ ರೀತಿದ ನನಾತ್ ಜನಕ್ಲೆಗೆ ಅಭಿಪ್ರಾಯ ಒಂಜಿ ಅವಕಾಶ ಕೊರ್ಪನಂಚಿನ ಪ್ರಯತ್ನ ಇರ್ ಮಲ್ಪ್ಲೇನ್ ಪನೊಂದು ಅವಕಾಶ ಕೊರ್ನ ನಿಕ್ಲೆ ಮಾತೆರೆಗ್ಲ ಧನ್ಯವಾದ ಸಲ್ಲಿಸಾದೆ ಕಡೇಕಾದ ನಿಕ್ಲ ವಿನಂತಿ ಮಲ್ಪುನು ಜರೋಜಾ ಶಾಲೆಡ್ ನಮ್ಮ ಒಂಜಿ ಪೊಂಜು ಅವಲಾಪನಂಚಿನ ಯಥಾ ಸಮಯದ ಅನಾಚಾರ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮೋದಿನ ಬಗ್ಗೆ ನಮ್ಮ ದೇವರನ ಬಗ್ಗೆ ಗಣಪತಿನ ಬಗ್ಗೆ ನಮ್ಮ ದೇವರನ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ವಿಚಾರದ ಬಗ್ಗೆ ಬೇತೆ ರೀತಿದ ಆ ಜೋಕುಲೆಗೆ ಬೊಚ್ಚಾದನ ಪಾಠ ಬಂದದು ಆಕ್ಲ ಮನಸ್ಸಿನ ಆಲ್ಮಲ್ತನಂಚಿನ ಟೀಚರ್ನ ವಿರುದ್ಧ ಪಾತ್ರನೆಕ್ ಟೀಚರ್ನ ಅಲ್ಪಡ್ದು ಅಮನಾತ್ ಮಲ್ಪಡೊಂದು ಪನ್ಪನ ಕಾರಣಗೋಸ್ಕರ ನಮ್ಮ ಭರತ್ ಶೆಟ್ಟರ್ನ ಮಿತ್ತು ನಮ್ಮ ವೇದವ್ಯಾಸ ಕಾಮತೇರ್ನ ಮಿತ್ತು ನಮ್ಮ ಕಾರ್ಪೊರೇಟರ್ನಾಗ್ಲ ಮಿತ್ತು ಅನಾವಶ್ಯಕವಾದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೇಸ್ ಪಾಡ್ದು ಆಗ್ಲ ಮಿತ್ತು ನಮ್ಮ BJPನ ಹಿಂದುತ್ವನ ದಬ್ಬಾಲಿಕೆ ಮಲ್ಪನಂಚಿನ ಕೆಲಸಲೇನು ಕರ್ನಾಟಕದ ಮಲ್ತೊಂದು ನಿಕ್ಲೆಗೆ ಪನ್ನೀರ್ ಹೆಚ್ಚಿಸುವೆ ಅತ್ಯಂತ ಉಗ್ರವಾದ ಈ ಒಂಜಿ ಕೇಸ್ ಪಾಡ್ನೇನು ಖಂಡನೆ ಮಲ್ಪೆ ಆ ಕೇಸಿನ ನಿಕ್ಲು ಪಿರ ದೆತ್ತಿಜಿಂದಾಂಡ ಎಂಗ್ಲು 1 ವಾರದ ಟೈಮ್ ಕೊಡ್ತಾ
ಆ ಒಂಜು ವಾರದೊಳಗೆ ಕೇಸಿನ ಪಿನಿ ದೆತ್ತಿಜಿಂದಾಂಡ ಭಾರತೀಯ ಜನತಾ ಪಾರ್ಟಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಕಾರ್ಯಕರ್ತೆಯರು ಪೂರ ನಮ್ಮ ಜಿಲ್ಲಾಡಳಿತದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾಯಿನಂಚಿನ ಹೋರಾಟ ಮಲ್ಪುನು ನಿಕ್ಲು ಪೂರೆಲ್ಲ ಆ ಒಂಜಿ ನೇಕ್ ಕೈ ಜೋಡಿಸಾಡೊಂದು ಈ ಸಂದರ್ಭದ ವಿನಂತಿ ಮಲ್ತಂದು ಎನ್ನ ಪಾತ್ರನಂತವೇ ಜೈ ಕನ್ನಡ. ಸಂಘಟನೆಯ ಪಕ್ಷವನ್ನ ಬಲಪಡಿಸುವಂತ ವಿಚಾರದಲ್ಲಿ ಉತ್ತಮವಾದಂಥ ಸ್ಫೂರ್ತಿಯಾಗಿರ್ತಕ್ಕಂಥ ಮಾತುಗಳನ್ನಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ ಇವರಿಗೆ ವಂದನೆಗಳು. ಅದರ ಜೊತೆಗೆ ಇವತ್ತಿನ ಈ ಒಂದು ನೂತನ ಮಂಡಲ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸತೀಶ್ ಕುಂಪಲ ಇವರಿಗೆ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ದಯವಿಟ್ಟು ಅವರು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಸತೀಶ್ ಕುಂಪಲ ನಮ್ಮ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಗೆ ಕೂಡ ಸಂಚಾರವನ್ನು ಮಾಡಿಕೊಂಡು ಪಕ್ಷವನ್ನು ಸಂಘಟಿಸುವುದರ ಮೂಲಕವಾಗಿ ಮತ್ತೊಮ್ಮೆ ಪಕ್ಷವನ್ನು ಜಿಲ್ಲೆಯಲ್ಲಿ ಬಲಪಡಿಸುವಂಥ ಕಾರ್ಯದಲ್ಲಿ ಸದಾ ಸಕ್ರಿಯವಾಗಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಈ ಒಂದು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಟ್ಟಾಳು, ಹಾಗೆ ಒಬ್ಬ ಗ್ರಾಮ ಪಂಚಾಯತಿನ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿನ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಈ ರೀತಿಯಾಗಿ ಜನಪ್ರತಿನಿಧಿ ಸ್ಥಾನದಲ್ಲಿ ಮೇಲ್ಬಟ್ಟು ಅದರ ಜೊತೆಗೆ ಪಕ್ಷದ ಗ್ರಾಮ ಸಮಿತಿಯ ಕಾರ್ಯದರ್ಶಿಗಳಾಗಿ, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲೆಯ ಕಾರ್ಯದರ್ಶಿಯಾಗಿ, ಇದೀಗ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸತೀಶ್ ಕುಂಪಲ ಇವರಿಗೆ ಮಂಗಳೂರು ಮಂಡಲದ ಬಿಜೆಪಿ ಪರವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಮಂಗಳೂರು ಕ್ಷೇತ್ರದ ಮೂಲಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರ ಕಾರ್ಯಕ್ಷೇತ್ರಕ್ಕೆ ಆ ಭಗವಂತನು ಕೂಡ ಸ್ಫೂರ್ತಿಯಾಗಲಿ, ಅನುಗ್ರಹವನ್ನು ನೀಡಲಿ ಎನ್ನುವಂಥ ಸದಾಶಯದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಶುಭವಾಗಲಿ ಸತೀಶಣ್ಣ. ಮುಂದೆ 3 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಈ ಪಕ್ಷವನ್ನ ಸಂಘಟನೆ ಮಾಡುವುದರ ಕೆಲಸದಲ್ಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ತಮಗಿರಲಿ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ಅದಕ್ಕೆ ಮುಂದೆ ನಮ್ಮ ನೂತನ ಮಂಡಲ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಜಗದೀಶ್ ಆಳ್ವ ಕುವತ್ತೆಬೇಲು ಇವರಿಗೂ ಕೂಡ ಅಭಿನಂದನೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಚಂದ್ರಾಸ್ ಪಂಡಿತ್ ಇವರಿಗೆ ಅಭಿನಂದನೆ ಮಾಡಬೇಕು. ಜಗದೀಶ್ ಆಳ್ವ ಕುವತ್ತೆಬೇಲು ಈಗಾಗಲೇ ಹೇಳಿರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕರಾಗಿ, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ತಳಮಟ್ಟದ ಕಾರ್ಯಕರ್ತರಾಗಿ ಸೇವೆಯನ್ನು ಮಾಡಿ ಮೂಲಕವಾಗಿ ಹಿರಿಯರ ಗಮನವನ್ನು ಸೆಳೆದು ಇದೀಗ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಮುಂದೆ 3 ವರ್ಷಗಳ ಕಾಲ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವಂತ ಇವರಿಗೆ ಆ ಭಗವಂತನು ಹಾಗೆ ಗುರುವರಿಯರ ಆಶೀರ್ವಾದ ಇರಲಿ ಎನ್ನುವಂತ ಮಾತುಗಳನ್ನು ಹೇಳುತ್ತಾ ಶುಭವನ್ನ ಹಾರೈಸುತ್ತಿದ್ದೇನೆ. ಇವರಿಗೆ ಕೂಡ ಜೋರಾದ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಅವರನ್ನು ಅಭಿನಂದಿಸೋಣ. ಅಭಿನಂದನೆಗಳು ಜಗದೀಶನ, ಅಭಿನಂದನೆಗಳು. ಅದೇ ರೀತಿ ಕಳೆದ 4 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಕಟ್ಟಿ ಬೆಳೆಸಿದಂತ ಚಂದ್ರಾಸ್ ಪಂಡಿತ್ ಇವರಿಗೂ ಕೂಡ ಮಂಗಳೂರು ಮಂಡಲದ ವತಿಯಿಂದ ಅಭಿನಂದನೆಯನ್ನ ಮಾಡಲಿಕ್ಕಿದ್ದೇವೆ. ಚಂದ್ರಾಸ್ ಪಂಡಿತ್ ಅವರು ಕೂಡ ಇವರು ಕೂಡ ಒಬ್ಬ ತಳಮಟ್ಟದ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ, ಹಿಂದೂ ಸಂಘಟನೆಯ ಕಾರ್ಯಕರ್ತರಾಗಿ, ಅದೇ ರೀತಿ ನಮ್ಮ ಬೇರೆ ಬೇರೆ ರೀತಿಯ ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಳೆದ 4 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡಿ ಇದೀಗ ತನ್ನ ಅಧಿಕಾರವನ್ನ ಹಸ್ತಾಂತರ ಮಾಡಿದಂತ ಚಂದ್ರಾಸ್ ಪಂಡಿತ್ ಇವರಿಗೂ ಕೂಡ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ನಮ್ಮ ಈ ಒಂದು ಭಾಗದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ನೀಡಿದಂಥ, ಸ್ಫೂರ್ತಿಯನ್ನು ನೀಡಿದಂಥ, ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದಂತೆ ಸೇವೆಯನ್ನು ಮಾಡಿದಂಥ ಹಿರಿಯರಾಗಿರ್ತಕ್ಕಂಥ ಸೇಸಪ್ಪ ಟೈಲರ್ ಇವರಿಗೂ ಕೂಡ ಅಭಿನಂದನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೇಸಪ್ಪ ಟೈಲರ್ ಇವರಿಗೂ ಕೂಡ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅವರು ದಯವಿಟ್ಟು ಅಭಿನಂದನೆಯನ್ನ ನಮ್ಮ ಕಿರು ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು.
ಶ್ರೀಯುತ ಸೇಸಪ್ಪ ಟೈಲರ್ ಇವರಿಗೆ ಶಾಲು ಹಾಗೂ ಹಾರ ಹಾಕಿ ಅವರನ್ನ ಅಭಿನಂದಿಸಬೇಕು. ಅವರ ಆಶೀರ್ವಾದ, ಅವರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸೇವೆಗಳು ಕೂಡ ನಮಗೆಲ್ಲರೂ ಕೂಡ ಅನುಕರಣೀಯ ಮಾದರಿಯಾಗಿರುವಂಥದ್ದು. ಅದರ ಜೊತೆಗೆ ನಮ್ಮ ಕ್ಷೇತ್ರದ ಇನ್ನೋರ್ವ ಬಿಜೆಪಿಯ ಭೀಷ್ಮ ಪಿತಾಮಹ ಅಂತ ಹೇಳುತ್ತೇವೆ, ಸೀತಾರಾಮ್ ಬಂಗೇರ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಮಂಗಳೂರು ಮಂಡಲದ ಪರವಾಗಿ ಅಭಿನಂದನೆಯನ್ನ ಮಾಡಬೇಕು. ಸೀತಾರಾಮ್ ಬಂಗೇರ ಇವರಿಗೆ ಅದೇ ರೀತಿ ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟರಿಂಗ್ ಮಂಗಳೂರು ಮತ್ತು ಸಂದೀಪ್ ರೈ ಬೋಳಿಯರ್, ದಯವಿಟ್ಟು ಇವರು ಕೂಡ ವೇದಿಕೆ ಬರಬೇಕು. ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವರ್ ಅವರಿಗೆ ಅವರು ಅಭಿನಂದನೆ ಮಾಡಲಿಕ್ಕಿದ್ದಾರೆ. ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟರಿಂಗ್ ಮಂಗಳೂರು ಮತ್ತು ಸಂದೀಪ್ ರೈ ಬೋಳಿಯರ್ ಇವರು ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕುವೆತಬೆಲ್ ಇವರಿಗೆ ಅಭಿನಂದನೆ ಮಾಡಲಿಕ್ಕಿದ್ದಾರೆ. ಈ ಬಳಿಕ ಕಾರ್ಯಕ್ರಮದ ಕೊನೆಗೆ ಸಭಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಪಂಡಿತ್ ಅವರು ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. बोलो भारत माता की, बोलो भारत माता की. ಇದೀಗ ಅಧ್ಯಕ್ಷೀಯ ಮಾತು ಚಂದ್ರಾಸ್ ಪಂಡಿತ್ ಅವರು. बोलो भारत माता की, भारतीय जनता पार्टी की, बोलो भारत माता की, नरेंद्र मोदी जी की, जेपी नड्डा जी की, बोलो भारत माता की. ಏನು ಹೆಚ್ಚ ಪಾತಿರು ಜುದಯ ಬಂಡ ಸಮಯ ಮಸ್ತ್ ಮೀಡ್ದಂಡು ಮಸ್ತ್ ಹಿರಿಯಾಕಲು ಸಭೆತ ಗೌರವಗೋಸ್ಕರವಾದ ಕುಲ್ದಿರು ನೆನ್ನೊಂದಿಲ್ಲ. ಯಾಕೆ ನಕ್ಲು ಪುಡ್ತಾಂಡಲ್ಲ ಸಭೆತ ಗೌರವ ಕುಲ್ದಿರು. ಆ ಕಾರಣಕ್ಕೋಸ್ಕರ ಹೆಚ್ಚ ಪಾತಿರು ಜಾಂಡ ಎಂಗಲ್ನ ಕರಿನ 4 ವರ್ಷ ಪಾಠದ ಸಂಘಟನೆಯೊಟ್ಟಿಗೆ ಸಹಕಾರ ಸಹಾಯ ಮಂತ್ರಿನಕ್ಲಿನ ನೆನಪನ್ಪುನ ಸಂದರ್ಭ ಭಾರಿ ಅಗತ್ಯ ಅಂದುಂಡು ಅದಕ್ಕೋಸ್ಕರವಾದ ರಟ್ಟು ಪಾತ್ಯಾರ ದಯಮಾಡಿ ಇಂಕ ಪಾತ್ಯಾರ ಬಲ್ಲಿಂದ ಡಾಕ್ಟರ್ ಬಂತೀರಿ ಹಿಂಗೊಂತೆ ಸ್ವರತ ಪ್ರಾಬ್ಲಮ್ ಉಂಡು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರ ಪದಗ್ರಹಣ ಬಕ್ಕ ಪದಾಧಿಕಾರಿಗಳ ಪದಗ್ರಹಣದ ಈ ಸಮಾರಂಭದ ವೇದಿಕೆ ಉಪನಂಚಿನ ನಾವು ಮಾತೇನಲ್ಲ ಪ್ರೀತಿದ ಜಿಲ್ಲಾಧ್ಯಕ್ಷರ ನಂಚಿನ ಸತೀಶ್ ಕುಂಪಲ್ರೆ, ರಾಜ್ಯದ ಕಾರ್ಯದರ್ಶಿ ನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೆ, ಹೊಸತಾದ ಆಯ್ಕೆಯಾದ ನನ್ನ 3 ವರ್ಷದ ಕಾಲಕ್ಕೆ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡ್ದು ನನ್ನಾತ್ ಬುಲೆಟ್ ಚೀಲಿಗೆ ಕಾರಣ ಹೊಡ್ತೀನಂಚಿನ ನನ್ನ ಆತ್ಮೀಯ ಮಿತ್ರೆ ಜಗದೀಶ್ ಆಳ್ವರೆ, ಜಿಲ್ಲೆದ ಉಪಾಧ್ಯಕ್ಷರ ರವೀಂದ್ರ ಶೆಟ್ರೆ, ಎನ್ನ ಪ್ರೀತಿದ ಸ್ನೇಹಿತ ಏನಂಚಿನ ಸಂತೋಷ್ ಕುಮಾರ್ ಐಬೋಳ್ಯಾರ್ರೆ, ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ನಂಚಿನ ಮಾಜಿ ಮೇಯರ್ ಆಯನಂಚಿನ ಎಂಗ್ಲ ಪ್ರೇಮಾನಂದ್ ಶೆಟ್ರೆ, ಮಾಜಿ ಮೇಯರ್ಲ ಮಾಜಿ ಮಂಡಲದ ಅಧ್ಯಕ್ಷರ್ಲ ಆದಿತ್ಯನಂಚಿನ ಎಂಗಲ್ನ ಪ್ರೇಮಾನಂದ ಶೆಟ್ರೆ, ಚುನಾವಣೆದ ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿ ನಿತಿನ್ ಕುಮಾರ್ರೆ, ಹಿರಿಯರ ನಂಚ ಟಿ ಜಿ ರಾಜಾರಾಮ್ ಭಟ್ರೆ, ಚಂದ್ರಾಸ್ ಉಲ್ಲಾಳ್ರೆ, ಜಿಲ್ಲೆದ ಪದಾಧಿಕಾರಿ ನಂಚಿನ ಪೂಜಾ ಪೈಕ್ಲೆ ಬೊಕ್ಕ ಮಾತ ವೇದಿಕೆ ನಂಚಿನ ಪಾರ್ಟಿದ ಅನ್ಯನ್ಯ ಜವಾಬ್ದಾರಿ ತಂದಂಚಿನ ಎನ್ನ ಮಾತ ಪ್ರೀತಿದ ಬಂಧುಲೆ ವಿಶೇಷವಾದೀನಿ ಪದಗ್ರಹಣ ಮಂದಿನಂಚಿನ ಮಂಡಲದ ಪದಾಧಿಕಾರಿಲೆ ಕರಿನ 4 ವರ್ಷದ ದುಂಬು ಪಂಡ 21ನೇ ತಾರೀಕು ಫೆಬ್ರವರಿ ತಿಂಗಳು 2020 ಶುಕ್ರವಾರ ಇನಿ 20ನೇ ತಾರೀಕು ಫೆಬ್ರವರಿ ತಿಂಗಳು ಮಂಗಳವಾರ 2024 ಪಂಡ ಬರ್ತಿ 4 ವರ್ಷ ದಿನ ಅಧಿಕೃತವಾದ ಪದಗ್ರಹಣ ಮಲ್ತಿನ ದಿನ ಇನಿ ಒಂದು ಬಾರಿ ಕಾಕತಾಳೀಯನ ದಾದ ಗೊತ್ತಿಸಿ ಭಾರಿ ಸಂತೋಷದ ದಿನ ಏನು ಕೊಡತುನಾಗ ಇನಿಕ್ಕೆ 4 ವರ್ಷ ಬರ್ತ್ಯಾಂಡ್
ಈ ದಿನ ಯಾನು ಪದಗ್ರಹನ ಜವಾಬ್ದಾರಿನ ಸಂತೋಷಡು ನಮ್ಮ ಜಗದೀಶಾಲರೆ ಬಡ್ದುಕೊರ್ರೆ ಭಾರಿ ಸಂತೋಷ ಅಂಡು ಅವೊಂಜಿ ದೈವದ ಚಾವಡಿಡು ಕೊರ ತಿಕ್ಕಂಡ ಪಮ್ಮನ ಸಂತೋಷ ಇದು ಭಾರಿ ಮಹತ್ತರವಾಯಿ ನಾವು ದಯಂದಕೇಂಡ ಈ ಕ್ಷೇತ್ರಕ್ಕೆ 2 ಜನ ಅಧಿಪತಿಲು ಒಂಜಿ ಸೋಮನಾಥ ದೇವರಿಂದಾಂಡ ಏಮೇಟ್ ಇರಾ ಸೋಮನಾಥ ದೇವರಿಗೆ ಇರಾ ಸೋಮನಾಥ ದೇವರನ್ನ ಚಾವಡಿಡಿ ಇನಿ ಜವಾಬ್ದಾರಿ ಕೊರಂದಾಂಡ ಆನೆ ಸೋಮೇಶ್ವರ ಸೋಮನಾಥ ದೇವರ ಚಾವಡಿಡು ಅದು ಜವಾಬ್ದಾರಿಯಿಂದ ತೊಂದಂಚಿನ ಭಾಗ್ಯ ಎಂಕ ತೆಗೆದಿತ್ತಂದ್ರೆ ಇನಿ ಈತ್ ಜನತ ನಡುಟು ಈತ್ ಸಂತೋಷೋಡು ಭಾರಿ ಒಂಜಿ ವಿಶ್ವಾಸಡು ಅರ್ನ ದುಮ್ಮದ ರಾಜಕೀಯ ಜೀವನ ಭವಿಷ್ಯ ಉಜ್ವಲ ಆಡುವಮ್ಮನ ಶುಭಾಶಯದೊಟ್ಟಿಗೆ ಜವಾಬ್ದಾರಿನ ಕೊರಿಯರ ಭಾರಿ ಸಂತೋಷಡು ಹೆಮ್ಮೆಡಿ ಯಾನಿ ಜವಾಬ್ದಾರಿನ ಕೊರಿಯರ ಭಾರಿ ಸಂತೋಷ ಆಪಣ ಬಂದಲೆ ದಯಂದಕೇಂಡ ಯಾನಿ ಇನಿ ವೇದಿಕೆಡು ಈತ್ ಉಂತುದು ನಿಖಲ್ನೆದ್ರು ಪಾತಿರಾಡು ನಾಂಡ ಬುಲೆಪಾಯ ನಿಕುಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯಾಕುಲ್ಲ ಪಾರ್ಟಿದ ನಮ್ಮ ಪಕ್ಷದ ಹಿರಿಯಾಕುಲ್ಲ ಇದೊಟ್ಟಿಗೆ ವಿಶೇಷವಾದ ಹೆಂಗೆ ಸಂತೋಷನ್ನೆಲ್ಲ ಸತೀಶನ್ನೆಲ್ಲ ಬಗ್ಗೆಂಗಲ ಮಾತ ಚಂದ್ರಶೇಖರ್ ಉಚ್ಚಿಲಾದಪ್ಪು ಚಂದ್ರಾಸ್ ಉಲ್ಲಾಲಾದಪ್ಪು ರವೀಂದ್ರನ್ ಆದಪ್ಪು ಮಾತೆರ್ಲ ಹೊಂದುದು ಏನನ್ನ ಈ ಮಟ್ಟಗೆ ಬುಳೆಯರ ಕರಿನ 4 ವರ್ಷ ತುಂಬ ಅವಕಾಶ ಕೊರನ ಕಾರಣಗೋಸ್ಕರ ಇನಿ ಯಾನೊಂಜಿ ಮಾಜಿ ಅಧ್ಯಕ್ಷ ಭವನ ಪುದರ್ನ ಇನಿ ಶಾಶ್ವತವಾದ ಒರಿಯರ ಕಾರಣ ನಿಕುಲಾತರ ಬಂದಲೆ ನಿಕೋಸ್ಕರ ಯಾನ್ ನಿಕಲ್ನ ಪೂರನೆಲ್ಲ ತರೆ ತಗ್ಗಾದ ಬೆರಿ ಬಗ್ಗಾದ ನಿಕ್ಲೆಗೆ ನಮಸ್ಕಾರ ಮನ್ಪರೆ ಅವಕಾಶ ಕೊರಿಯಾರು ಬಾರಿ ಸಂತೋಷ ಆಪುಂಡು ಜವಾಬ್ದಾರಿಯಿಂದ ಬಂಡ ಸುರುಕುದ ತನಗೆ ಸಂತೋಷ ಆಪುಂಡು ಖುಷಿ ಆಪುಂಡು ಜಾಲಿ ಆಪುಂಡು ಅಂಡ ಜವಾಬ್ದಾರಿ ಏತ್ ಜಾಗ್ರತೆ ದತ್ತೊಂದು ಬಂಡ 4 ವರ್ಷದ ಅನುಭವ ಹೆಂಗೆ ಹಿರಿಯಾಕಲ್ಲ ಮಾರ್ಗದರ್ಶನ ಮಾತ್ರ ಯಾನ್ ಯಶಸ್ವಿ ಯಾರೇ ಸಾಧ್ಯ ಅಂಡು ಅಂಚನೆ ಸಹಕಾರ ಸಹಾಯ ನನ್ನ ದುಮ್ಮುಗಳ ಜಗನ್ನಗಲ ನಿಗಳು ಮಾತಿರಲ ಕೊರಡು ಈ ಸಂದರ್ಭ ನಿಕಲ್ದ ವಿನಂತಿ ಮಲ್ತಂದು ದುಂಬದ ನೆಕ್ಕಲು ನಮ್ಮ ಪಾರ್ಟಿನ ನೆಕ್ ದುಂಬು ಏತ್ ಶಕ್ತಿವ ನಮ್ಮ ಹಿರಿಯಾಕುಲು ಏತ್ ಪಾರ್ಟಿನ ಶಕ್ತಿವಂತರಾದ ಕಟ್ಟದ್ಯಾರ ಯಾಕೆಂದ್ರೆ ಈ ವೇದಿಕೆಡು 6 ಜನ ಮಂಡಲ ಆಜತ್ತು 7 ಜನ ಮಂಡಲ ಅಧ್ಯಕ್ಷರನ್ನಕಲು ಹಾಜರೈತದು ಇನ್ನು ಜಗನ್ನಾಗ ಜವಾಬ್ದಾರಿ ಕೊರಂಚಿನ ಈ ವೇದಿಕೆಡು ಭಾರಿ ಪ್ರಮುಖವಾಗಿ ನಾವು ನಮ್ಮ ಸೀತಾರಾಮನ್ನರದ ಪತ್ತಿನ ಚಂದ್ರಾಸ ಉಳ್ಳಾಲ್ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಮೇಯರ್ ಆಯ್ನಂಚಿನ ಪ್ರೇಮನ್ನೆ ಚಂದ್ರಾಸ ಉಳ್ಳಾಲ್ ಯಾನ್ ಅದೊಟ್ಟಿಗೆ ಒಟ್ಟು 7 ಜನ ಅಧ್ಯಕ್ಷರನ್ನ ಹಾಜರಾತಿrini ಹೊಸ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊರಪನ ಒತ್ತಂದೆ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರನ್ನೆಲ್ಲ ನೇತೃತ್ವಡಿ ಜಗನ್ನಾಗ ಜವಾಬ್ದಾರಿ ಕೊಡ್ತುಂಡು ಆ ಜವಾಬ್ದಾರಿ ಭಾರಿ ಶಕ್ತಿವಂತ ಆದ ಕೆಲಸ ಬರೋರಿಗೆ ದೇವರ ಅನುಗ್ರಹ ಮನ್ಪಡು ಪನ್ನೊಂದು ಯಾನು ವಿಶೇಷವಾದ ಕರೆಸರ್ತಿ ಎಂಕ್ಲೆಗೆ ಈ ಅವಕಾಶ ಕೊಡ್ದು 4 ವರ್ಷ ಪಾರ್ಟಿ ನಡಪರ ಅವಕಾಶ ಕೊರನಂಚಿನ ಜಿಲ್ಲದ ಅಧ್ಯಕ್ಷರ ನೆಂಚಿನ ಎಂಕಲ್ನ ಸುದರ್ಶನ್ ಮೂಡಬಿದ್ರೆಗೆ ಈ ಸಂದರ್ಭ ಅರೇನ ಅಭಿನಂದನೆ ಮನ್ಪಡ್ದು ಯಾಕೆಂಡ ಅನೇಕ ಕಾರ್ಯಕ್ರಮ ಕೊಡ್ದು ಎಂಗ್ಲೇನು ಬೆರಿ ಬಟ್ಟದ್ದು ಎಂಗ್ಲೇನು ಬೆರಿ ಪತ್ತದು ಕೆಲಸ ಮನ್ಪಾಡ್ದಿರಲ್ಲ ಈಗ ಬೋರ್ಡಿತ್ತಿನ ಬೇತ ವ್ಯವಸ್ಥೆಯಲ್ಲಿ ರಾಜ್ಯದ್ದು ಕೊರ್ತೇರು ನಿಕ್ಕೆ ಮೂರ ಕಾರಣ ಏರಿದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಿತ್ತಿನ ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಖಂಡಿತವಾದ್ಲು ಎಂಕ್ಲೆ ಒವೇ ಒಂಜಿ ಭಾರತಿಕ ಅಂದ ಲೆಕ್ಕ ಮಾತ ಚುನಾವಣೆ ಇಡ್ಲ ಅಥವಾ ಒವೇ ಪಾರ್ಟಿದ ಕೆಲಸ ಕಾರ್ಯ ಇಡ್ಲ ಮೋದಿ ಬರ್ಪನ ಕಾರ್ಯಕ್ರಮ ಆದವು ಒವೇ ಕಾರ್ಯಕ್ರಮ ಆದವು ಪೂರೈಕ್ಲೆ ಎಂಕ್ಲೆ ವೆರಿ ಸಹಾಯ ಮಲ್ತದ್ದು ಇಡೀ ಕಾರ್ಯಕರ್ತನ ಒಟ್ಟು ಮಲ್ತದ್ದು ಮಲಮಲ್ಲ ಕಾರ್ಯಕ್ರಮ ಯಶಸ್ವಿ ಮಲ್ಪರೆ ಸಹಕಾರ ಕೊಡ್ತೀನಿ ಅಂಚಿನ ನಳಿನ್ ಕುಮಾರ್ ಕಟೀಲೆಲ್ಲ ಈ ಸಂದರ್ಭ ಯಾನು ಖಂಡಿತವಾದ್ರೆ ನೆನಪನ್ಪಡು ಅದಕ್ಕೋಸ್ಕರವಾದ ಇನಿ ಯಾನು ಆಭಾರಿ ಆದಲ್ಲ ಅರೆಗೆ ಅದೊಟ್ಟಿಗೆನೆ ಎಂಗೆಲ್ಲ ಮಂಡಲಕ್ಕೆ ಪ್ರಭಾರಿ ಆದ ನಮ್ಮ ಕಸ್ತೂರಿ ಅಕ್ಕಲ ಬೊಕ್ಕ ಈಶ್ವರ ಕಟೀಲ್ ಬೊಕ್ಕ ರಂದೀಪ್ ಕಾಂಚನ್ 3 ಜನ ಈ ಮಂಡಲಡ್ ಎಂಗಳ ಪಿರಾವಡು ಹೊಂತದ್ದು ಕೆಲಸ ಕಾರ್ಯಾಲಯಕ್ಕೆ ಸಹಕಾರ ಕೊರ ನಡೆದ ಹತ್ರ ಭಾರಿ ಅಡ್ಡ ರೀತಿಯ ಕೆಲಸ ಕಾರ್ಯ ಅವಕಾಶ ಆತಂದ್ರೆ ಅದೊಟ್ಟಿಗೆ ನಾನು ವಿಶೇಷವಾದ ಸಂದರ್ಭ ಏರೇ ನೆನಪನ್ನು ಪಡಿಕೆಂಡ ಯಶವಂತ ಅಮ್ಮೀನ್ ದಯಕೆಂಡ ಎನ್ನ ಆರೋಗ್ಯ ಕರಿನ ಡಿಸೆಂಬರ್ ಹಾಲಾದ 3 ತಿಂಗಳು 4 ತಿಂಗಳದ ಮಟ್ಟ ನಿಂಗೆ ಪಾಠದ ಕೆಲಸ ಕಾರ್ಯ ಬಂಗಾಯನ ಪಡ್ತುಡು ಎನ್ನ ಜವಾಬ್ದಾರಿನ ಉಪಾಧ್ಯಕ್ಷರಾದಿತ್ತದು ಯಶವಂತ ಅಮ್ಮೀನ್ ಖಂಡಿತವಾದ ಯಶಸ್ವಿಯಾದ ನಡಪಾದ್ಯಾರೆ ಅದಕ್ಕೋಸ್ಕರ ಯಾನು ಈ ಸಂದರ್ಭ ಅರೇನು ನೆನಪನ್ನು ಪಡ ನನ್ನ ಕರ್ತವ್ಯ ಆದುಂಡು ಅಂಚಾದು ಈ ಸಂದರ್ಭ ಯಾನು ಅರೇನು ನೆನಪಲ್ದೊಂದಲ್ಲ ಬೊಕ್ಕೊಂಜಿ ವಿಶೇಷ ಸಂಗತಿ ಕೇಂದ್ರ ಕರಿನ ಮಾರ್ಚ್ 22 ತಾರೀಕಿಗೆ ಫೆಬ್ರವರಿ 21 ತಾರೀಕು ಜವಾಬ್ದಾರಿ ತೊಂಡ ಮಾರ್ಚ್ 22 ತಾರೀಕಿಗೆ ಇಡೀ ಪ್ರಪಂಚೊಡೆ ದೇಶೊಡೆ ನಮ್ಮ ಕೊರೋನಾ ಬತ್ತಿನ ಸಂದರ್ಭ ಇಡೀ ನಮ್ಮ ಮಂಡಲಲ್ಲಿ ಕೆಲಸ ಕಾರ್ಯ ಮಲ್ಪರೆ ಭಾರಿ ಒಂಜಿ ಶಕ್ತಿ ಏರ್ಕೊಟ್ಟಿದ್ದ ಕೇಂಡ ಇಡೀ ನಮ್ಮ 7 ಕ್ಷೇತ್ರ ಇತ್ತಿನ ಹೆಣ್ಮ ಕ್ಷೇತ್ರ ಇತ್ತಿನ ಅಂಚಿನ ಮಾತಾ ಶಾಸಕರ್ಲ ಐಟ್ಲ ವಿಶೇಷವಾದ ಎಂಗ ಹರೀಶ್ ಪೂಂಜೇರು ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ರು ಬಂಟ್ವಾಳ ರಾಜೇಶ್ ನಾಯ್ಕರು ಎಂಜಿಂತಿರ ಅಂಜನೆ ಶ್ರೀನಿವಾಸ್ ಪೂಜಾರ್ಲು ಬೊಕ್ಕ ವಿಶೇಷವಾದ ಈ ಸಂದರ್ಭ ಪ್ರತಾಪ್ ಸಿಂಗ್ ನಾಯ್ಕರನ್ನು ಖಂಡಿತವಾಗಲೇ ಸ್ಮರಣೆ ಮಾಡ್ಪಡ್ದ ಎಂದಕೇಂಡ ಆ ಸಂದರ್ಭದ ಸರ್ಕಾರ ಉಪ್ಪನಾಗ ಇಡೀ ಕಾರ್ಯಕರ್ತರನ್ನ ಪ್ರತಿ ಒಂಜಿ ಕೆಲಸಗಳ ಬೆನ್ನೆಲುಬು ಅದು ಉಂಟುದು ಒಬ್ಬೊಬ್ಬ ಕೆಲಸ ಬಂದ್ಬಿಡ ಆ ಕೆಲಸ ಪೂರೆಲ್ಲ ಸರ್ನ ಶಾಸಕರನ್ನ ನಿಧಿದ ಮೂಲಕವಾದ ಕೊಡ್ದು
ಇನಿ ಪ್ರತಿ ಗಲ್ಲಿಗಳ ದಾಯಂದಿಕೆ ನಮ್ಮ ಕಾರ್ಯಕರ್ತರಿಗೆ ಒಂಜಿ ಅಭಿಮಾನ ಉಂಡು ಎಂಕಲು ಒಂದು ವೇಳೆ ಮಣ್ಣದ ಮಾರ್ಗ ನಡ್ತೊಂದು ಪೋಂಡಲ್ಲ ಕಾಂಗ್ರೆಸ್ ಶಾಸಕರ ಕಾಸಿಡು ಆ ಕೆಲಸ ಕಾರ್ಯ ಮಲ್ಪನ ಅವಶ್ಯಕತೆ ಹೆಜ್ಜಿ ಪನ್ಪಣ ದೃಷ್ಟಿಡು ನಮ್ಮ ಕಾರ್ಯಕರ್ತರ ಪಂಡಂಜಿನ ಕೆಲಸನ ಪ್ರತಾಪ್ ಸಿಂಹ ನಾಯ್ಕರ್ನ ಅನುದಾನ ಮಲ್ಪಾದ ಕೊಡ್ದು ಇಡೀ ಕ್ಷೇತ್ರ ಅಭಿವೃದ್ಧಿಗೆ ಕಾರಣಕರ್ತರ ಪ್ರತಾಪ್ ಸಿಂಹ ನಾಯ್ಕರ್ನೇ ಅಲ್ಲಿ ಸಂದರ್ಭ ನೆನಪು ಮಲ್ಪಡ ಏನೋ ಕರ್ತವ್ಯ ಅದಕ್ಕೋಸ್ಕರ ಅರೆಲ್ಲ ಈ ಸಂದರ್ಭ ನೆನಪು ಮಲ್ತೊಂದು ವಿಶೇಷವಾದ ನಮ್ಮ ಚುನಾವಣೆ ಸಂದರ್ಭಡ್ಲ ಎಂಕ್ಲಿಗೆ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭಡ್ಲ ನಮ್ಮ ವೇದವ್ಯಾಸ ಕಾಮರ್ತಿಯರ್ಲ ಬೊಕ್ಕ ಎಂಕಲ್ನ ಮಾಜಿ ಮೇಯರ್ ನಂಚಿನ ಪಾಂಡೇಶ್ವರದ ದಿವಾಕರ್ಲ ಬೇರೆ ಎಂಕ್ಲಿಗೆ ಮಸ್ತ್ ಸಹಾಯ ಸಹಕಾರ ಮಲ್ತೊಂದು ಎಂಕ್ಲಿಗೆ ಮಾರ್ಗದರ್ಶನ ಮಲ್ತೊಂದು ಬೈದಿನಂಚಿನ ಮೆರೆಲ್ನ ಯಾನ್ ಈ ಸಂದರ್ಭ ಅರೆನು ವಿಶೇಷವಾದ ಯಾನ್ ಅರೆನು ನೆನಪು ಮಲ್ಪಣಂಚಿನ ಕರ್ತವ್ಯ ಉಂಡು ಅವತ್ತಂದ ವಿಶೇಷವಾದ ಇಡೀ ಜಿಲ್ಲೆ ಎಂಕಲ್ನ ಮಂಡಲದ ಪರವಾದ ಉವೇ ಒಂಜಿ ಮಾಹಿತಿ ಅತರಣ ಮಂಡಲದ ಬಗ್ಗೆ ಅನುಭವ ಅತರಣ ಸಂಘಟನೆದ ಬಗ್ಗೆ ದಾದಾಲ್ನ ಒಂಜಿ ಅವಶ್ಯಕತೆ ಬೋಡಿತ್ತಿರಂದ ಜಿಲ್ಲೆದ ಸಂಘಟನಾ ಕಾರ್ಯದರ್ಶಿ ನಂಚಿನ ಪ್ರಸಾದ್ ಕುಮಾರ್ ಈ ಸಂದರ್ಭ ನೆನಪನ್ನು ಪಡ ನನ್ನ ಕರ್ತವ್ಯ ಅದಕ್ಕೋಸ್ಕರ ಅರೆಲ್ಲ ಈ ಸಂದರ್ಭ ನೆನಪು ಮಲ್ತೊಂದು ಬುಕ್ಕ ವಿಶೇಷವಾದ ಸುನಿಲ್ ಕುಮಾರ್ ಬೊಕ್ಕ ಶ್ರೀನಿವಾಸ್ ಪೂಜಾರಿ ಬೊಕ್ಕ ಸಾಂಗಾರೆಲ್ಲ ಸಂದರ್ಭ ನೆನಪು ಮಲ್ತೊಡು ದಾಯಕೇಂಡ ಕೋಟೆಕಾರ ದುಪ್ಪು ಅತನ ಸೋಮೇಶ್ವರ ದುಪ್ಪು ಅತನಂಡ ಉಳ್ಳಾಳ ದುಪ್ಪು ಈ ಭಾಗದ ನಗರೋತ್ಥಾನದ ಅನುದಾನ ನಂಗೆ ತಿಕ್ಕೊಡಂಡ ಅಕಲ್ನ ಆ ಒಂಜಿ ಉಸ್ತುವಾರಿ ಸಮಯ ಅಲ್ಕುಲ್ ಕೊರಂಜ ಅನುದಾನ ನೀನು ನಮ್ಮ ಕ್ಷೇತ್ರ ಕಂತದ ಅಭಿವೃದ್ಧಿ ಮಾಡ್ರೆ ಅವಕಾಶ ಆತನು ಆ ಮೂಲಕವಾದ ಸೋಮೇಶ್ವರಲ್ಲ ಇನಿ ನಮ್ಮ ಚುನಾವಣೆ ವಿಜಯ ಗಳಿಸಿದ ಕೋಟೆಕಾರನ ವಿಜಯ ಗಳಿಸಿದ ಅಂಚಾದ ಮಾತಾ ನಮ್ಮ ಹಿರಿಯಕುಲ್ ನಂಗೆ ಪಾರ್ಟಿಗೆ ಸಹಕಾರ ಕೊರ್ನೆಡ್ದ ಹತ್ರ ಸಂಘಟನೆ ಬರ ಭಾರಿ ಆತ ಸುಲಭ ಆತನು ಅಂಡ ಇಮ್ಕ್ಲೇನು ಮಾತ್ರ ಸಂದರ್ಭ ನೆನಪು ಮಲ್ತೊಂದು ವಿಶೇಷವಾದ ನೊಟ್ಟಿಗೆ ಪುಗೇಲು ಕೊರ್ನಂಚಿನ ಸಂತೋಷ್ ಕುಮಾರ್ ಬೋಲಿಯರ್ ಈ ಸಂದರ್ಭ ವಿಶೇಷವಾದ ನೆನಪು ಮಲ್ತೊಂದು ಅವಲ ನನೊಂಜಿ ರಾಜಾರಾಮ್ ಭಟ್ರ ಅಂಚನೆ ಪ್ರತಿ ತಿಂಗಳು ಆತನ ಓವಾಂಡ ಒಂಜಿ ವ್ಯವಸ್ಥೆದ ಬಗ್ಗೆ ರಾಜಾರಾಮ್ ಭಟ್ರೆ ಫೋನ್ ಮಲ್ತಂದ ತಕ್ಷಣ ಐಕೊಂಜಿ ಸ್ಪಂದನೆ ಕೊಡ್ದು ಪಾರ್ಟಿದ ಸಂಘಟನೆಗೆ ಸಹಕಾರ ಕೊಡ್ತೀನಿ ಅಂಚಿನಕ್ಲೆಲ್ಲ ಈ ಸಂದರ್ಭ ನೆನಪು ಮಲ್ತೊಂದು ವಿಶೇಷವಾದ ಯಾನ್ ಸೀತಾರಾಮಣ್ಣನ ಈ ಸಂದರ್ಭ ನೆನಪನ್ನು ಪಡ್ದು ಯಾಕೆಂಡ ಅರೆಗೆ ಪಾರ್ಟಿ ಓಡಾಟ ಅಂಪರೆ ಶಕ್ತಿ ಇಚ್ಚಿನಲ್ಲ ಇಲ್ಲಡು ಕುಲ್ದುಲ 15 ದಿನ ಕೊರ ಸರಿಯಾದ 2 ವಾರ ಕೊರ ಫೋನ್ ಮಲ್ತದ ಅಧ್ಯಕ್ಷರ ಪಾರ್ಟಿದ ಸಂಘಟನೆದ ಕೆಲಸ ಎಂಚ ನಡ್ತೊಂದು ಕೇರ್ನಂಚಿನ ಒಂದು ಹಿರಿಯ ನಾಯಕರು ಅರೆಗೆ ಈ ಸಂದರ್ಭ ನಿಜವಾದ್ಲೇ ನನ್ನ ಹೃದಯ ತುಂಬುದೇ ಅರೆಗೆ ಅದರ ಪಾದಸ್ಪರ್ಶ ಮಲ್ತದೆ ಅರೆಗೆ ಸಾಷ್ಟಾಂಗ ನಮಸ್ಕಾರ ಮಲ್ಪಡ್ದು ಯಾಕೆಂಡ ಅಂಚಿನಕಲು ಪಾರ್ಟಿ ಕಟ್ಟದ ಇನಿ ಅಕಲ್ನ ಜೀವಮಾನಡು ನಮ್ಮ ದೇಶದ ಪ್ರಧಾನಿ ಅಯೋಧ್ಯೆನ ಪೂರ್ಣ ಮಲ್ತ ಕೊಡ್ದು ಅಕಲಂಚಿನ ಕಾರ್ಯಕರ್ತರ ಮನಸ್ಸಿನ ಗೆಂದಿರತ ಒಂದು ನಮ್ಮ ಜೀವಮಾನ ತೂಪುನಂಚಿನ ಭಾಗ್ಯತ ಪವನ ಪಾತ್ರ ಅರ್ಣಬಾಯ್ಡ್ ಬಣ್ಣಗ ಅವೇನು ಕೇನ್ನಾಗ ಏತ್ ಸಂತೋಷ ಆಪಣದ ಕೇಂಡ ಈ ಪರ್ವಕಾಲಡಿ ಪಾಠದ ಜವಾಬ್ದಾರಿ ನಂಗೆ ದಿಕ್ಕಂಡತ ನಮ್ಮ ಇಟ್ಟು ಇನಿ ಭಾಗ್ಯವಂತರ ಪವನ ಪಾತ್ರನ ಪನೊಂದು ಬೊಕ್ಕ ನೇಡ್ದಾಲ ವಿಶೇಷ ಪಂಡ ದಯಗಂಡ ಕಾರ್ಯಕರ್ತರ ಕೊರ್ನಂಚಿನ ಸಹಕಾರ ಖಂಡಿತ ಯಾನ್ ಮರಪೆರಚ್ಚಿ ಇಡೀ 210 ಬೂತುಡ್ಲ 210 ಬೂತ್ ಅಧ್ಯಕ್ಷರಲ್ಲ ಬೂತ್ ಕಾರ್ಯದರ್ಶಿನಕುಲ ಮಾತ ಕಾರ್ಯಕರ್ತೆಯರ್ಲ ಖಂಡಿತವಾದ್ಲ ಪೋಯ್ನಲ್ಪ ಪ್ರೀತಿ ಅರ್ಕದು ತರ್ಕದು ಎಂಗ್ಲೇನು ಎದಕ್ಕೊಂದು ಐಕ್ ಬೋಡಿತಿನ ಸಹಾಯ ಸಹಕಾರ ಕೊರ್ನೆಡ್ದ ಹತ್ರ ಕರಿನ 4 ವರ್ಷ 3 ವರ್ಷದ ಅವಧಿ ಆಂಡಲ್ಲ ದಾದನ ಎಂಗ್ಲ ಅವಕಾಶ ಎಂಗ್ಲಿಗೆ ಭಾಗ್ಯ ತೋಜೋಡು ಬೊಕ್ಕಲ 1.5 ವರ್ಷ ಜಾಸ್ತಿ ಕೊಡ್ದು ಕೆಲಸಕಾರಲ್ಲಿ ಮನೆ ಅವಕಾಶ ಕೊಡ್ದು ಪಾರ್ಟಿ ಎಂಗ್ಲೇನು ಈ ಮಟ್ಟಿಗೆ ಬಲೆಪಾದಲ್ಲಿ ಸಸ್ಸನ್ನೇ ಕಡೆ ಬಲ್ನೇಕನೆ ಎಂಕಲ್ ಜವಾಬ್ದಾರಿ ಬುರ್ಚಿಂದ ಹೊಸತಕ್ಲೆಗೆ ಅವಕಾಶ ತಿಕ್ಕಾಡು ಐದು ಬೊಕ್ಕ ಪಿರ ಎಂಕ್ಲೆಗೆ ಅವಕಾಶ ಕೊರುವೆ ಬಮ್ಮನ ದೃಷ್ಟಿಡು ಸಸ್ಸನ್ನೇ ಬಲ್ನೇಕನೆ ದುಂಬ ಎಂಕ್ಲೆ ಎಂಕಲು ಒವೇ ರೀತಿದ ಪಾರ್ಟಿದ ಕೆಲಸಕಾರಡಿ ಪಿರಜಾರುಜ ಜವಾಬ್ದಾರಿ ಮಾತ್ರ ಪಿರಜಾರನ ತಂದೆ ಕಾರ್ಯಕರ್ತೆ ಅದು ಇನ್ನು ಇಂಚಿನ ಜವಾಬ್ದಾರಿ ಉಂಡ ಈ ಇಂಚಿನ ಹಿರಿಯಾಕುಲು ಎಂಕ್ಲೆ ಪನ್ಪೆರ ಆ ಕೆಲಸನ ಚಾಚು ತಪ್ಪಂದ 24 ಗಂಟೆ 27 ದಿನಲ ಸಂಪೂರ್ಣವಾದ ಪಾರ್ಟಿಗೆ ಸಮಯ ಕೊರ ಎಂಕ್ಲೆ ಆಪಲ ರೆಡಿಯುಲ್ಲ ಪನ್ಪಣ ಪಾತ್ರನ ಪನಂದು ಈತು ವರ್ಷ ಎಂಕ್ಲೆಗೆ ಪಾರ್ಟಿದ ಜವಾಬ್ದಾರಿ ನಡಪಾಯಿನ ಸಂದರ್ಭ ದಾದಾಂಡಲ ಪಾತ್ರಡಾದುಪ್ಪು ಆತನ ಮನಸ್ಸಿನ ನಿರ್ಧಾರಡಾದುಪ್ಪು ಒವಾಂಡಲ ಒಂಜಿ ವ್ಯತ್ಯಾಸವಲ್ಲ ಆದಿತ್ಯನ ನಾಂಡ ಎಂಗ್ಲೆ ಈಗ ಪೊರ್ತರು ಕ್ಷಮೆನ ಕೊರಲೆ ಪನಂದು ಹಿರಿಯಾಕಿಲ್ಡಲ್ಲ ಕಿರಿಯಾಕಿಲ್ಡಲ್ಲ ಕ್ಷಮೆನಕ್ಕೇನಂದು ಎನ್ನ ಪಾತ್ರನು ಅಂತವೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿಜಿ ಕಿ. ಅಧ್ಯಕ್ಷೀಯ ಮಾತುಗಳನ್ನಾಡಿದಂಥ ಚಂದ್ರಾಸ್ ಪಂಡಿತ್ ಇವರಿಗೆ ವಂದನೆಗಳು. ಇದೊಂದು ಇನ್ನು ಧನ್ಯವಾದ ಸಮರ್ಪಣೆಗಿಂತ ಒಂದು ಪ್ರಕಟಣೆ. ಭಾರತ ಸರ್ಕಾರ ದಂತೋಪಂತ ಟೇಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಅಭಿವೃದ್ಧಿ ಮಂಡಳಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಪ್ರಾದೇಶಿಕ ನಿರ್ದೇಶಾಲಯ ಮಂಗಳೂರು ಇದರ ವತಿಯಿಂದ ದಿನಾಂಕ 28/2/2024 ಸಪ್ತಸ್ವರ ಕಲಾ ತಂಡ ಕೋನಾಜೆ ಇವರಿಂದ ಮಹಿಳೆಯರಿಗೆ ಸ್ವ ಉದ್ಯೋಗಕ್ಕೆ ಸಂಬಂಧಿಸಿದ ಉಚಿತ ತರಬೇತಿ ಕಾರ್ಯಾಗಾರ ನಡೆಯಲಿದೆ. ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ತರಬೇಕಾಗಿ ವಿನಂತಿ. ಸಮಯ ಬೆಳಿಗ್ಗೆ 9:30ರಿಂದ 2 ಗಂಟೆವರೆಗೆ ನಡೆಯಲಿದೆ.
ತರಬೇತಿಯಲ್ಲಿ ಕ್ಯಾಂಡಲ್, ಫಿನೈಲ್ ಹಾಗೂ ಸೋಪ್ ಆಯಿಲ್ ತಯಾರಿಸುವ ಕಾರ್ಯಾಗಾರವು ನಡೆಯಲಿದೆ. 55 ವರ್ಷ ಮೇಲ್ಪಟ್ಟ ಸದಸ್ಯರಿಗೆ ಸ್ಟೈಪೆಂಡ್ ನೀಡಲಾಗುವುದು. ಎಲ್ಲ ವಯೋಮಿತಿಯ ಸದಸ್ಯರಿಗೆ ತರಬೇತಿಯ ಪ್ರಯೋಜನವನ್ನು ಪಡೆಯುವ ಅವಕಾಶವಿರುತ್ತದೆ. ಈಗ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿಕ್ಕೆ ಇದರ ಹಿಂದೆ ಶ್ರಮಿಸಿದಂತ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಅಧ್ಯಕ್ಷರ ಒಂದು ಅಪೇಕ್ಷೆಯಂತೆ ಅವರಿಗೆ ಕೂಡ ಅವರೆಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮದ ಯಶಸ್ವಿಯ ಹಿಂದೆ ದುಡಿದಂತ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಒಮ್ಮೆ ಬರಬೇಕು. ಆ ಬಳಿಕ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟು ಧನ್ಯವಾದ ನೀಡಲಿಕ್ಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಹಾಗೂ ವಿವಿಧ ಮೋರ್ಚಾದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳ ಪದಗ್ರಹಣ ಸಂದರ್ಭದಲ್ಲಿ ಮೊದಲಾಗಿ ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಅಹರ್ನಿಶಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮೊದಲಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಇವತ್ತಿನ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು, ಸಭೆಯ ಅಧ್ಯಕ್ಷರಾದಂಥ ಚಂದಾಸ್ ಪಂಡಿತ್ ತೋಸ್ ಅವರಿಗೆ ಮಂಗಳೂರು ಮಂಡಲ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರು, ಮಂಗಳೂರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಮಂಡಲದ ಪರವಾಗಿ ಧನ್ಯವಾದಗಳು. ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಅವರಿಗೂ ಕೂಡ ಮಂಡಲದ ವತಿಯಿಂದ ಧನ್ಯವಾದಗಳು. ಮಂಡಲದ ನೂತನ ಅಧ್ಯಕ್ಷರಾದ ಜಗದೀಶ್ ಕೋಯತ್ಬೇಲ್ ಅವರಿಗೂ ಕೂಡ ಮಂಡಲದವರಿಗೆ ಧನ್ಯವಾದಗಳು. ಕ್ಯಾಪ್ಟನ್ ಬ್ರಿಜೇಶ್ ಚೌಡ ರಾಜ್ಯ ಕಾರ್ಯದರ್ಶಿಯಾದ ಅವರಿಗೂ ಕೂಡ ಮಂಡಲದ ವತಿಯಿಂದ ಧನ್ಯವಾದಗಳು. ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಉಪಾಧ್ಯಕ್ಷರು ಪೂಜಾ ಪೈ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ನಿಕಟಪೂರ್ವ ಮಹಾಪೌರರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರೇಮಾನಂದ್ ಶೆಟ್ಟಿ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿ ಮಂಡಲ ಪ್ರಭಾರಿಯಾದ ದಿನೇಶ್ ಆಮ್ಟೂರ್ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಕಾರ್ಯದರ್ಶಿಯಾದ ವಿದ್ಯಾಗೌರಿ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ ವಕ್ತಾರರು ನ್ಯಾಯವಾದಿಗಳಾದಂಥ ಮೋಹನ್ ರಾಜ್ ಕೆಆರ್ ಅವರಿಗೂ ಕೂಡ ಮಂಡಲ ವತಿಯಿಂದ ಧನ್ಯವಾದಗಳು. ಜಿಲ್ಲಾ ಮಾಧ್ಯಮ ಪ್ರಮುಖರಾದಂಥ ವಸಂತ್ ಪೂಜಾರಿ ಮಂಗಳೂರು ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಹಿರಿಯರಾದಂಥ ಸೀತಾರಾಮ್ ಬಂಗೇರ ಮತ್ತು ಶೇಷಪ್ಪ ಟೈಲರ್, ರಾಜರಾಮ್ ಭಟ್ ಇವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಮಾಜಿ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಮಾಜಿ ಅಧ್ಯಕ್ಷರು ಜಿಲ್ಲಾ ನಾಯಕರಾದಂಥ ಚಂದ್ರ ಸುಲ್ಲಲ್ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಮಂಡಲ ಮಾಜಿ ಅಧ್ಯಕ್ಷರು ಜಿಲ್ಲಾ ನಾಯಕರಾದಂಥ ಚಂದ್ರ ಸುಚಿಲ್ ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು. ಜಿಲ್ಲಾ OBC ಮೋರ್ಚಾದ ಅಧ್ಯಕ್ಷರಾದಂಥ ಮಹೇಶ್ ಜೋಗಿ ಮಂಗಳೂರು ಅವರಿಗೂ ಕೂಡ ಮಂಡಲ ಪರವಾಗಿ ಧನ್ಯವಾದಗಳು.